ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಾಸ್ಟ್ ಲೈಫ್ ನಿಮ್ದು ಹಿಂದಿನ ಜನ್ಮ ಅಂದರೆ ಜನ್ಮ ಅಂತರ ತೆಗಿತಾ ಇದ್ದೇನೆ. ಇದು ಪಿಕೆ ಪೈಲ್ ರೀಡಿಂಗ್ ಇದೆ. ಪೈಲ್ ನಂಬರ್ 1, ಇದು ಪೈಲ್ ನಂಬರ್ 2, ಇದು ಪೈಲ್ ನಂಬರ್ 3. ಇದರಲ್ಲಿ ಒಂದನ್ನು ಯಾವ್ದಾದ್ರು ಚಾಯ್ಸ್ ಮಾಡ್ಬೋದು. ಇದು ಜನರಲ್ ರೀಡಿಂಗ್ ಆಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ. ಇದು ಪಾಸ್ಟ್ ಲೈಫ್ ಅಂತ ಹೇಳಿ 7 ಪೋರ್ಟಲ್ ನಂತರ ನಿಮ್ಮ ಲೈಫಲ್ಲಿ ಇಬ್ಬರು ಪಾಸ್ಟ್ ಲೈಫ್ ಪರ್ಸನ್ ಬರ್ತಿದ್ದಾರೆ. ಅಂದರೆ ಇವರು ನಿಮ್ಮ ಕರ್ಮ ಬೇಸಿಸ್ ಮೇಲೆ ಬರ್ತಾರೆ. ಹಿಂದಿನ ಜನ್ಮದ್ದು ಇವರು ಅಂದರೆ ಒಳ್ಳೆಯವರು ಇರ್ಬೋದು, ಕೆಟ್ಟವರು ಇರ್ಬೋದು. ಅಕಾರ್ಡಿಂಗ್ ಟು ನಿಮ್ಮ ಕರ್ಮ, ಹಿಂದಿನ ಜನ್ಮದಲ್ಲಿ ನೀವು ಏನು ಮಾಡಿರ್ತೀರಾ ಅದರ ಫಲವಾಗಿ ಈ ಜನ್ಮದಲ್ಲಿ ಅವರು ಬರ್ತಿರ್ತಾರೆ. ಅಂದರೆ ಹಿಂದಿನ ಜನ್ಮ ನಿಮಗೆ ನೆನಪಿಸಲು ಬರ್ತಿರ್ಬೋದು, ಅಥವಾ ಹಿಂದಿನ ಜನ್ಮ ಅದು ನಿಮ್ಮದು ಇನ್ಕಂಪ್ಲೀಟೆಡ್ ಜರ್ನಿ ಇರ್ಬೋದು. ಕೆಲವೊಮ್ಮೆ ಹಿಂದಿನ ಜನ್ಮ ನಮ್ಮದು ಅರ್ಧಂಬರ್ಧ ಉಳಿದಿರ್ಬೋದು. ಸೊ ಇದೊಂಥರ ಸ್ಲೋ ರೀಡಿಂಗ್ ಇರ್ತದೆ. ಆಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. 1 2 3 ಇದು ಜನರಲ್ ರೀಡಿಂಗ್ ಇರ್ತದೆ, ಸ್ಲೋ ರೀಡಿಂಗ್. ಒಂದು ಮಾತ್ರ ನಿಮ್ಗೆ ರೆಸೊನೇಟ್ ಆಗ್ತದೆ ಇದರಲ್ಲಿ. ಹಿಂದಿನ ಜನ್ಮದಿಂದ ಇವ್ರು ಯಾಕೆ ಬರ್ತಿದ್ದಾರೆ ಅಂತ ಹೇಳಿ ನೋಡಿದ್ರೆ, ಫಸ್ಟ್ ಯಾರು ಬರ್ತಿದ್ದಾರೆ ಅಂತ ಹೇಳಿ, ಹಿಂದಿನ ಜನ್ಮದಿಂದ ಯಾರು ಬರ್ತಿದ್ದಾರೆ ಅಂತ ಹೇಳಿ ಫಸ್ಟ್ 3 ಕಾರ್ಡ್. ಫೈಲ್ ನಂಬರ್ 1 2 3. ಫೈಲ್ ಸೆಲೆಕ್ಟ್ ಮಾಡಿ 1 2 3. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಹಿಂದಿನ ಜನ್ಮದಿಂದ ಯಾರು ಬರ್ತಿದ್ದಾರೆ, ಅವ್ರ ಉದ್ದೇಶ ಏನು, ಮತ್ತೊಂದು ಏಂಜಲ್ ಗೈಡೆನ್ಸ್. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಪೈಲ್ ನಂಬರ್ 1. ಯಾರು ಟಾರ್ಟಾಯ್ಸ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಜೀವನದಲ್ಲಿ ಯಾರು ಬರ್ತಿದ್ದಾರೆ ಅಂತ ಹೇಳಿ ನೋಡುವ. ಪಾಸ್ಟ್ ಲೈಫ್ ಪರ್ಸನ್. ಸೋರ್ಸ್ ಈ ಹಿಂದಿನ ಜನ್ಮದಲ್ಲಿ ಇವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಕೆಲವರಿಗೆ. ಇನ್ನು ಕೆಲವರಿಗೆ ಇವ್ರು ನಿಮಗೆ ಬೆನ್ನ ಹಿಂದೆ ಮೋಸ ಮಾಡಿದ್ದಾರೆ. ಅಂದರೆ ನಂಬಿಕೆ ದ್ರೋಹ ಮಾಡಿದ್ದಾರೆ. ವಿಶ್ವಾಸ ದ್ರೋಹ ಇರ್ಬೋದು, ನಂಬಿಕೆ ದ್ರೋಹ ಇರ್ಬೋದು. ಸೊ ಅಂದರೆ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು. ಕೆಲವು ಕಷ್ಟದ ಸಮಯದಲ್ಲಿ ಇವರು ಹಿಂದೆ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು. ಅಂದರೆ ನೀವು ಬೇಡ, ನನಗೆ ಬೇರೆ ಏನೋ ಬೇಕು ಅಂತ ಚಾಯ್ಸ್ ಮಾಡಿರ್ಬೋದು. ಸೊ ಅವರೀಗ ನಿಮ್ಮ ಜೀವನದಲ್ಲಿ ಬರ್ತಿದ್ದಾರೆ. ಇದು ಫೈಲ್ ನಂಬರ್ 1. ತುಂಬ ನೋವು, ಅಂದರೆ ಇವರಿಂದಾಗಿ ನಿಮಗೆ ತುಂಬಾ ನೋವು ಸಿಕ್ಕಿದೆ. ಇವರು ನಿಮ್ಮನ್ನು ಬಿಟ್ಟು ಹೋದ ನಂತರ, ಅಥವಾ ನಂಬಿಕೆ ದ್ರೋಹ ಏನು ಮಾಡಿದ್ದೀರಾ, ಎರಡೂ ಇರ್ಬೋದು. ನಂಬಿಕೆ ದ್ರೋಹ ಮಾಡಿ ನಿಮಗೆ ಬಿಟ್ಟು ಹೋಗಿರ್ಬೋದು. ನಿಮ್ಮ ಜೀವನದಲ್ಲಿ ತುಂಬಾ ಏರಿಳಿತಗಳಾಗಿವೆ. ನಿಮಗೆ ಕಾರ್ಡ್ ಕ್ಲಾರಿಫೈ ತೆಗೆದಿದ್ದೇನೆ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಹಿಂದಿನ ಜನ್ಮದ್ದು ಇವರು ಬಿಟ್ಟು ಹೋದವರು ವಾಪಸ್ ಬರ್ತಿದ್ದಾರೆ ಈ ಜನ್ಮದಲ್ಲಿ. ನಿಮ್ಮದು ಯಾವ ಉದ್ದೇಶಕ್ಕೋಸ್ಕರ ಬರ್ತಿದ್ದಾರೆ ಅಂತ ಹೇಳಿ ನೋಡುವ. ಇವರ ಉದ್ದೇಶ ಏನು ಅಂತ ಹೇಳಿ. ಟ್ರಾನ್ಸ್ಫಾರ್ಮೇಶನ್, ಇದೊಂಥರ ಮೇಜರ್ ಚೇಂಜಸ್. ಇವರು ಜೀವನದಲ್ಲಿ ನಿಮ್ಮನ್ನು ಒಂಥರ ಬದಲಾವಣೆ ಮಾಡಲಿಕ್ಕೆ ಬಂದಿರ್ತಾರೆ. ಇಲ್ಲಿ ಕೆಲವರು ಇಲ್ಲಿ ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು. ಈ ಲೈಫಲ್ಲಿ, ಹಿಂದಿನ ಲೈಫಲ್ಲಿ ಇದ್ದಿರ್ಬೋದು. ಆದರೆ ಇದು ಈ ಜನ್ಮದಲ್ಲಿ ನಿಮಗೆ ಯಾಕೆ ಬರ್ತಿದ್ದಾರೆ ಅಂತ ಹೇಳಿದರೆ, ಇವರು ನಿಮ್ಮಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ಬರ್ತಿವೆ. ಅಂದರೆ ಇದು ಸಣ್ಣ ಬದಲಾವಣೆ ಅಲ್ಲ, ಒಂಥರ ನಾಲೆಜ್. ಅಂದರೆ ಇವರು ನಿಮ್ಮ ಜೀವನದಲ್ಲಿ ಬಂದ ನಂತರ ನೀವು ಗುರು ಆಗ್ಬೋದು, ಅಥವಾ ನಿಮ್ಮಲ್ಲಿ ಇನ್ನೂ ನಿಮ್ಮ ನಾಲೆಜನ್ನು ಜಾಸ್ತಿ ಮಾಡ್ಕೊಳ್ಬೋದು. ಇದೊಂಥರ ನಿಮ್ಮದು ಮೇಜರ್ ಟ್ರಾನ್ಸ್ಫಾರ್ಮೇಷನ್. ಅಂದರೆ ಇದೊಂಥರ ಹೇಗೆ ಹೇಳ್ತಾರೆ, ಚಿಟ್ಟೆ ಥರ ನಿಮ್ಮ ಜೀವನ ಬದಲಾಗ್ತಿದೆ. ಅಂದರೆ ಕಂಬಳಿ ಹುಳು ಥರ ಇದ್ದ ನಿಮ್ಮ ಜೀವನ ಇದೊಂಥರ ನಿಮ್ಮದೊಂಥರ ಲೈಫು ಒಂಥರ ಫುಲ್ ಟೇಬಲ್ ಟರ್ನ್ ಆಗ್ತಾ ಇದೆ ಇವರು ಬಂದ ನಂತರ ನಿಮ್ಮ ಜೀವನದಲ್ಲಿ. ಸೊ ಅಂದರೆ ನಿಮ್ಮನ್ನು ಸ್ಟ್ಯಾಂಡ್ ಮಾಡಲಿಕ್ಕೆ ಬಂದಿದ್ದಾರೆ ಇವರು ಬಂದ ನಂತರ. ನೀವು ಸ್ಟ್ಯಾಂಡ್ ಆಗಲಿಕ್ಕೆ ತುಂಬ
ತುಂಬಾ ಕಷ್ಟಪಡ್ತಿರ್ಬೋದು ಲೈಫಲ್ಲಿ. ಅಂದರೆ ನಿಮಗೆ ತುಂಬ ಕಷ್ಟಗಳು, ನಿಮಗೆ ತುಂಬ ಜೀವನದಲ್ಲಿ ಕಷ್ಟಗಳು, ಮುಂದೆ ಹೇಗೆ ಸಾಗೋದು, ಹೋಗಬೇಕಾ ಬೇಡವಾ ಮುಂದೆ, ಅಥವಾ ನಾನು ಕೆಲವು ನಿಮಗೆ ಇದು ಇನ್ನರ್ ವರ್ಕ್ ಇರ್ಬೋದು, ಕೆಲವರಿಗೆ ನೀವು ಎಜುಕೇಷನ್ ಇರ್ಬೋದು, ಇದು ಯಾವುದೇ ಇದ್ದಿರ್ಬೋದು, ಅಥವಾ ನೀವು ಇನ್ನೊಬ್ಬರಿಗೆ ಟೀಚ್ ಮಾಡೋದಿರ್ಬೋದು, ಇನ್ನೊಬ್ಬರಿಗೆ ಹೀಲಿಂಗ್ ಕೊಡೋದು ಅಥವಾ ಟೀಚಿಂಗ್ ಮಾಡೋದು ಏನೇ ಇದ್ದಿರ್ಬೋದು, ಅಥವಾ ನೀವು ಕಲಿತಿರ್ಬೋದು, ಅಥವಾ ನೀವು ಬೇರೆಯವ್ರ ಕಡೆ ನಾನು ಕಲಿಬೇಕಾ ಬೇಡವಾ, ಅಥವಾ ನಾನು ಇನ್ನೊಬ್ಬರಿಗೆ ಕಲಿಸ್ಬೇಕಾ ಬೇಡವಾ, ನಾನು ಇನ್ನೊಬ್ಬರಿಗೆ ಗುರುವಾಗಬೇಕಾ ಬೇಡವಾ ಅಂತೇಳಿ. ಅಂದರೆ ನಿಮಗೆ ತುಂಬ ಇಲ್ಲಿ ಅಬ್ಸ್ಟಕಲ್ಸ್ ಇದೆ, ಅಂದರೆ ಚಾಲೆಂಜು ಇದೆ. ಅಂದರೆ ಇಲ್ಲಿ ಹೇಗಂತ ಹೇಳಿದರೆ, ಇದು ಆಲ್ಮೋಸ್ಟ್ ಆಲ್ ಕೆಲವರು ಸ್ಪಿರಿಚುವಲ್ ಜರ್ನಿಯಲ್ಲಿದ್ದಾರೆ. ಅಂದರೆ ಸ್ಪಿರಿಚುವಲ್ ಜರ್ನಿ ಅಂತ ಹೇಳಿದ್ರೆ ಇದೊಂಥರ 24 hours ನೀವು ತುಂಬಾ ಬ್ಯುಸಿ ಇರಬೇಕಾಗ್ತದೆ. ಇಲ್ಲಿ ನಿಮಗೆ ರಿಲೇಷನ್ಶಿಪ್ ಪ್ರಾಬ್ಲಮ್, ಫೈನಾನ್ಸ್ ಪ್ರಾಬ್ಲಮ್ಮು, ಪ್ಲಸ್ ನಿಮಗೆ ಹೆಲ್ತ್ ಪ್ರಾಬ್ಲಮ್ ಎಲ್ಲನೂ ಇದ್ದಿರ್ತದೆ. ಸೊ ಇಲ್ಲಿ ನಿಮಗೆ ಇವರು ಅಂದರೆ ನಿಮಗೀಗ ನೀವು ಹೆದರ್ತಿರ್ಬೋದು ಮುಂದೆ ಬಂದ ಕಷ್ಟಗಳಿಂದಾಗಿ, ನಾನು ಮುಂದೆ ಹೋಗಬೇಕಾ ಬೇಡವಾ ಹೇಗೆ ಅಂತೇಳಿ ನಿಮಗೆ ಹೆದರ್ತಾ ಇದ್ದಿರ್ಬೋದು. ಆದರೆ ಇವ್ರು ಬಂದ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳಾಗಿರ್ತವೆ. ಅಂದರೆ ಹೇಗಂತ ಹೇಳಿದರೆ, ನೀವು ಒಂಥರ ಸ್ಟ್ಯಾಂಡ್ ಆಗ್ತೀರಿ ನಿಮ್ಮ ಲೈಫಲ್ಲಿ. ನಿಮ್ಮ ಕ್ರಿಯೇಟಿವಿಟಿ, ಇನ್ನರ್ ವರ್ಕ್ ಅಥವಾ ನಿಮ್ಮ ಎಜುಕೇಷನ್ ಕಂಟಿನ್ಯೂ ಮಾಡ್ತಿದ್ದೀರಿ. ಒಂಥರ ನಿಮಗೆ ತುಂಬ ವಿಸ್ಡಮ್ ಬರ್ತದೆ. ಇಲ್ಲಿ ಕೆಲವರಿಗೆ ಕಾರ್ಡ್ ಕ್ಲಾರಿಫೈ ಮಾಡ್ತೇನೆ ಹೇಗೆ ಅಂತೇಳಿ. ಇಲ್ಲಿ ಕೆಲವರಿಗೆ 7, 5, 5 ನಿಮಗೆ 7 ನಂಬರ್ ಅಥವಾ 5 ನಂಬರ್ ತುಂಬ ಇಂಪಾರ್ಟೆಂಟ್ ಇರ್ಬೋದು. ಇಲ್ಲಿ ನಿಮ್ಮದು ಡೇಟ್ ಆಫ್ ಬರ್ತ್ 7, 16 ಅಥವಾ 25 ಇರ್ಬೋದು. ಇನ್ನು ಕೆಲವ್ರದ್ದು ಡೇಟ್ ಆಫ್ ಬರ್ತ್ 5, 14, 23 ಇದ್ದಿರ್ಬೋದು ನಿಮ್ಮದು. ಇವರು ಬಂದ ನಂತರ ನಿಮ್ಮ ಜೀವನದಲ್ಲಿ ಏನಾಗ್ತದೆ ಅಂತ ಹೇಳಿ ನೋಡುವ. ವಾವ್, ಇವರು ನಿಮ್ಗೆ ಬಂದ ನಂತರ ನಮ್ಮ ಜೀವನದಲ್ಲಿ ನೀವೀಗ ತುಂಬ ಅಂದರೆ ಜೀವನದಲ್ಲಿ ಸೋತು ಹೋಗಿದ್ದೆ ನನಗೆ, ಅಂದರೆ ನಿಮ್ಮ ಬಗ್ಗೆ ಕೆಲವರು ಏನಾದರೂ ಹಿಂದೆ ಮುಂದೆ ಸುತ್ತ ಹೇಳ್ತಿರ್ಬೋದು, ಅಂದರೆ ನಿಮಗೆ ಟ್ರಿಗರ್ ಆಗ್ತಿರ್ಬೋದು, ತುಂಬಾ ಕಷ್ಟ ಅಂತ ಅನಿಸ್ತಿರ್ಬೋದು. ಅಂದರೆ ನನ್ನಿಂದ ಆಗೋದಿಲ್ಲ, ಅಂದರೆ ಈ ಕಷ್ಟಗಳನ್ನು ಸಹಿಸಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ನೀವು ಕೆಲವೊಮ್ಮೆ ಓಡಿ ಹೋಗ್ತಿರ್ಬೋದು. ಈ ಬದುಕಿಗೆ ಹೆದರಿ ನನಗೇನು ಬೇಡ ಅಂತ ನೀವು ಓಡಿ ಹೋಗ್ತಿರ್ಬೋದು. ಅಂದರೆ ಇಲ್ಲಿ ನಿಮಗೆ ಇವರು ಬಂದು ಅಂದರೆ ನೀವು ಟೀಚರ್, ನೀವು ಮಾಸ್ಟರ್ ಆಗಬೇಕಾದವರು. ಅಂದರೆ ನಾನು ಇದು ಪ್ರೊಫೆಷನಲ್ ಆಗಿ ಹೇಳ್ತಾ ಇಲ್ಲ, ನಿಮ್ಮ ಇದು ಆತ್ಮದ ಪ್ರಕಾರ ಹೇಳ್ತಿದ್ದೇನೆ. ಅಂದರೆ ಹಿಂದಿನ ಜನ್ಮ ಅಂದರೆ ಇದೊಂಥರ ಸೋಲ್ ಪರ್ಪಸ್ ಇರ್ತದೆ. ನಿಮಗೆ ಸೋಲ್ ಪರ್ಪಸ್ ನಿಮಗೆ ನೆನಪು ಮಾಡ್ತಿದ್ದಾರೆ ಇವರು. ನೀವೀಗ ತುಂಬಾ ನಾನು ಸೋತು ಹೋದೆ ಅಥವಾ ನನ್ನಿಂದ ಸಾಧ್ಯ ಇಲ್ಲ ಅಥವಾ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ನೀವಿಲ್ಲಿ ಯಾರ ಜೊತೆನೂ ಇಲ್ಲಿ ನೀವು ವಾದ ಮಾಡಿ ಅಥವಾ ಇವರು ಮಾತು ಕೇಳಿ ನಿಮ್ಮ ಜೀವನದ ಡಿಸಿಷನ್ ತಗೊಳ್ಬೇಡಿ. ಅಂದರೆ ನಿಮಗೆ ಇವ್ರು ಬಂದ ನಂತರ ಒಂಥರ ಪ್ರಾಸ್ಪರಿಟಿ ಬರ್ತಾ ಇದೆ. ನಿಮ್ದು ಒಂಥರ ಇಲ್ಲಿ ಅಂದರೆ ಏನು ಹೇಳ್ತಾರೆ, ಒಂದು ರೂಟ್ ಚಕ್ರ, ನಿಮ್ಮದು ಬೇಸ್ ಸ್ಟೆಬಿಲಿಟಿ, ಸ್ಟ್ರೆಂತ್ ಆ್ಯಂಡ್ ಸ್ಟೆಬಿಲಿಟಿ ಬರ್ತದೆ ಇವ್ರು ಬಂದ ನಂತರ. ನಿಮ್ಮ ಲೈಫಲ್ಲಿ ಮೆಟೀರಿಯಲ್ ಮತ್ತು ಸ್ಪಿರಿಚುವಲ್ ಪ್ರಾಸ್ಪರಿಟಿ ಬರ್ತದೆ. ಅಂದರೆ 3D ಮತ್ತು 5Dಯಲ್ಲಿ ನೀವು ಎಸೆನ್ಷನ್ ಆಗೋರಿದ್ದೀರಿ ಇವ್ರು ಬಂದ ನಂತರ. ಇದು ಹೇಗಂತ ಹೇಳಿದರೆ ಸಡನ್ ಆಗ್ತದೆ ನಿಮಗೆ ಜೀವನದಲ್ಲಿ. ಹೇಗಂತ ಸಡನ್ ಬೋನಸ್ ಆಗ್ಬೋದು, ಸಡನ್ ಇನ್ಕ್ರಿಮೆಂಟ್ ಸಿಗ್ಬೋದು, ಸಡನ್ ಪ್ರಮೋಷನ್ ಆಗ್ಬೋದು, ಅಥವಾ ನಿಮಗೆ ಸಡನ್ ನಿಮಗೆ ಫೈನಾನ್ಸ್ ಯಾವ ಕಡೆಯಿಂದಾದ್ರೂ ಹಣ ಬರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಏನೋ ಒಂಥರ ಎಲ್ಲ ಲೈಫಲ್ಲಿ ಒಂಥರ ಸಡನ್ ಶಿಫ್ಟ್ ಬಂದಿರ್ಬೋದು, ಒಂದು ಪ್ರಾಸ್ಪರಿಟಿ. ಇವರು ಬಂದ ನಂತರ ನಿಮ್ಮ ಜೀವನದಲ್ಲಿ ಪ್ರಾಸ್ಪರಿಟಿ ಆಗ್ತದೆ, ನಿಮ್ಮ ನಾಲೆಜ್ ಇಂಪ್ರೂವ್ ಆಗ್ತದೆ. ನೀವು ಅಂದರೆ ಒಂದು ಸ್ಟ್ಯಾಂಡ್ ಆಗ್ತೀರಿ ನಿಮ್ಮ ಲೈಫ್ ಮೇಲೆ. ನಿಮ್ಮ ಲೈಫಲ್ಲಿ ಒಂದು ಸ್ಟ್ಯಾಂಡ್ ಆಗೋದು. ಇಷ್ಟು ತನಕ ನೀವು ಜೀವನದಲ್ಲಿ ಸೋತು ಹೋದೆ, ಎಲ್ಲರೂ ಮೋಸ ಮಾಡಿದರು ನನಗೆ, ಅಂದರೆ ನನಗೆ ಯಾರು ಸಹಾಯ ಮಾಡೋರಿಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ಈ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನದಲ್ಲಿ ನೀವು ಒಂಥರ ಮೆಟೀರಿಯಲ್ ಪ್ರಾಸ್ಪರಿಟಿ ಬರ್ತದೆ ನಿಮ್ಮ ಜೀವನದಲ್ಲಿ. ಅಂದರೆ ಮೋಸ್ಟ್ಲಿ ಕೆಲವರಿಗೆ ಇವರು ನಿಮ್ಮ ಪಾರ್ಟ್ನರ್ ಇರ್ಬೋದು. ಅಂದರೆ ಇಷ್ಟು ತನಕ ನೀವು ತುಂಬ ಅಂದರೆ ನೀವೆಲ್ಲನೂ ನೀವು ಮಾಡಿ ಕಾಯ್ತಾ ಇದ್ದಿರ್ಬೋದು, ಏನೋ ಒಂದು ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಇರ್ಬೋದು. ಸೊ ಇವ್ರು ಬಂದ ನಂತರ ಏನು ಹೇಳ್ತಿದ್ದಾರೆ, ಸಡನ್ ಆಗಿ ಆ ಪ್ರಾಜೆಕ್ಟ್ ನಿಮ್ಮದು ನಿಂತ ಕೆಲಸಗಳೆಲ್ಲ ನಿಮ್ಮದು ಸ್ಟಾರ್ಟ್ ಆಗ್ತವೆ. ಅಂದರೆ ನೀವು ತುಂಬ ವರ್ಷಗಳಿಂದ ಅಥವಾ ತುಂಬ ದಿವಸಗಳಿಂದ ಕಾಯ್ತಿರ್ಬೋದು, ಏನೋ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಥವಾ ಏನೋ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕು, ಏನೋ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಸ್ಟಾರ್ಟ್ ಮಾಡಬೇಕಂತ ಕಾಯ್ತಾ ಇದ್ದಿರ್ಬೋದು. ಇದು ಯಾವ ವಿಷಯದಲ್ಲ, ರಿಲೇಷನ್ಶಿಪ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಅಥವಾ ಬಿಸ್ನೆಸ್ ಇರ್ಬೋದು, ಜಾಬ್ ಇರ್ಬೋದು. ಸೊ ಇವ್ರು ಬಂದ ನಂತರ ಅದೊಂಥರ ಆಟೋಮೆಟಿಕ್ ಆಗಿ ನಿಮ್ಮಲ್ಲಿ ಒಂಥರ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅಂದರೆ ನಿಮಗೆ ಯಾರ ಇನ್ಸ್ಪಿರೇಷನ್ ಬೇಡ, ಸಡನ್ ನೀವು ಸ್ಟಾರ್ಟ್ ಮಾಡ್ತೀರಿ ಯಾವುದೊಂದು ಪ್ರಾಜೆಕ್ಟ್, ಸಡನ್ ಸ್ಟಾರ್ಟ್ ಮಾಡ್ತೀರಿ, ನಿಮಗೆ ಸಡನ್ ಫೈನಾನ್ಸ್ ಬರ್ತವೆ, ಸಡನ್ ನಿಮಗೆ ಅಂದರೆ ನೀವೊಂಥರ ನನಗೇನೋ ಮಾಡಬೇಕು ಅನ್ನೋ ಹುಮ್ಮಸ್ಸು ಬರ್ಬೋದು. ಇಲ್ಲೊಂಥರ ತುಂಬ ಸ್ಟ್ರಾಂಗ್ ನೀವು ಫೌಂಡೇಶನ್ ಹಾಕೋರಿದ್ದೀರಿ. ಇವರು ಯಾರು ಅಂತ ಹೇಳಿ ನೋಡುವ. ಈ ಲೈಫಲ್ಲಿ ನಿಮ್ಮ ಜೀವನದಲ್ಲಿ ಇವರು ಯಾರು ಅಂತ ಹೇಳಿ ನಿಮಗೊಂಥರ ಪ್ರಾಸ್ಪರಿಟಿ ಬರ್ತದೆ. ಇವರು ಅಂದರೆ ಹಿಂದಿನ ಜನ್ಮ ನಿಮಗೆ ಇವರು ಮೋಸ ಮಾಡಿದ್ದಾರೆ, ಈ ಜನ್ಮದಲ್ಲಿ ಇವರು ನಿಮ್ಮ ಜೀವನದಲ್ಲಿ ವಾಪಸ್ ಬರ್ತಿದ್ದಾರೆ. ಇವರು ಯಾರು?
ಇವರು ಯಾರು ಅಂತ ಹೇಳಿದರೆ, ಇವರು ತುಂಬ ವೈಸ್ ಪರ್ಸನ್, ಇವರು ತುಂಬ ನಾಲೆಜಬಲ್ ಪರ್ಸನ್, ವೈಸ್ ಪರ್ಸನ್. ಇವರಿಗೆ ಒಂಥರ ಏನಂತ ಹೇಳಿದರೆ ತುಂಬ ಕ್ಲಾರಿಟಿ ಇದೆ, ಹೇಗೆ ಡಿಸಿಷನ್ ತಗೊಳ್ಬೇಕು, ಹೇಗೆ ಮೂವ್ ಆಗಬೇಕು, ಅಂದರೆ ಯಾವ ಟೈಮಲ್ಲಿ ಯಾವುದೇ ಇರಲಿ, ಒಂದು ಬಿಸ್ನೆಸ್ ಆಗಲಿ, ಜಾಬ್ ಆಗಲಿ, ರಿಲೇಷನ್ಶಿಪ್ ಆಗಲಿ, ಯಾವ ಟೈಮಲ್ಲಿ ಹೇಗೆ ಮೂವ್ ಮಾಡಬೇಕು ಅನ್ನೋದು ಇವ್ರಿಗೆ ಗೊತ್ತಿದೆ. ಇವರು ಸ್ಪಿರಿಚುವಲ್ ಹೀಲರ್. ಇವರಿಗೆ ಅಂದರೆ ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನಗಳಿವೆ ಇವರಿಗೆ. ಅಂದರೆ ಕೆಲವರು ಅಂದರೆ ಹೇಗಂತ ಹೇಳಿದರೆ, ಕೆಲವರು ಇವರು ಸಿಂಗಲ್ ಪೇರೆಂಟ್ ಇದ್ದಾರೆ ಇವರು. ಅಂದರೆ ಇವರಿಗೆ ಕೆಲವರಿಗೆ ಇವರು ನಿಮ್ಮ ಅಂದರೆ ನೀವು ಇವರ ಪಾರ್ಟ್ನರ್ ಇರ್ಬೋದು, ಇದು ರಿಲೇಷನ್ಶಿಪ್ ಇರ್ಬೋದು, ಲವ್ ರಿಲೇಷನ್ಶಿಪ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಅಥವಾ ಬಿಸ್ನೆಸ್ಸಲ್ಲಿ ಇರ್ಬೋದು. ಇವರಿಗೆ ಮಕ್ಕಳಿದ್ದಾರೆ, ಮದುವೆಯಾಗಿ ಮಕ್ಕಳಿದ್ದಾರೆ. ಇವರೊಂಥರ ಅಂದರೆ ಇವರೊಂಥರ ಸಿಂಗಲ್ ಪರ್ಸನ್, ಮದುವೆಯಾಗಿ ಮಕ್ಕಳಿದ್ರು, ಇವರೊಂಥರ ಸಿಂಗಲ್ ಪರ್ಸನ್. ಅಂದರೆ ಇವರಿಗೆ ತುಂಬಾ ಧೈರ್ಯ ಇದೆ. ಅಂದರೆ ಇವರೊಂಥರ ತುಂಬ ಏನು ಹೇಳ್ತಿದ್ದಾರೆ, ಒಂಥರ ಫಾದರ್ ಫಿಗರ್ ಅಂತ ಹೇಳ್ತಿದ್ದಾರೆ. ಅಂದರೆ ತುಂಬ ಇವರಿಗೆ ತುಂಬ ಧರ್ಮದ ಮೇಲೆ ನಂಬಿಕೆ, ತುಂಬ ಶಿಸ್ತುಬದ್ಧ, ಅಂದರೆ ತುಂಬ ಶಿಸ್ತು ಇರಬೇಕು ಇವರಿಗೆ ಜೀವನದಲ್ಲಿ. ಅಂದರೆ ತುಂಬ ಎಲ್ಲನೂ ಕ್ಲೀನ್ ಆ್ಯಂಡ್ ನೀಟ್ ಇರಬೇಕು, ಆ ಥರ ಪರ್ಸನ್ ಇವರು. ತುಂಬ ಇವರಿಗೆ ಅಂದರೆ ಇಂಟ್ಯೂಷನ್ ಪವರ್ ತುಂಬಾ ಚೆನ್ನಾಗಿದೆ ಇವರಿಗೆ. ಅಂದರೆ ತುಂಬಾ ಕ್ಲಾರಿಟಿ ಇದೆ ಇವರಿಗೆ ಜೀವನದಲ್ಲಿ. ಅಂದರೆ ಮುಂದೆ ಹೇಗೆ ಸಾಗಬೇಕು, ಏನು ಮಾಡಬೇಕು, ಅದರ ಜೊತೆಗೆ ಇವರಿಗೆ ಧೈರ್ಯನೂ ಇದೆ. ಇವರು ಗಂಡಿರ್ಬೋದು, ಹೆಣ್ಣಿರ್ಬೋದು. ಸೊ ಇವರು ಕೆಲವರಿಗೆ ನಿಮ್ಮ ಪಾರ್ಟ್ನರ್ ಇವರು ನಿಮ್ಮ ಅಂದರೆ ಏನು ಹೇಳ್ತಾರೆ, ಇದು ಜನ್ಮದ ಜೋಡಿ ಅಂತಲೇ ಹೇಳ್ಬೋದು. ಇವರು ಪಾರ್ಟ್ನರ್ ಕೆಲವರಿಗೆ. ಇವರೊಂಥರ ಹೇಗಂತ ಹೇಳಿದರೆ ಇವರು ತುಂಬಾ ಲೈಫಲ್ಲಿ ಸ್ಟ್ರಗಲ್ ಮಾಡಿದ್ದಾರೆ ಇವ್ರ ಜೀವನದಲ್ಲಿ. ಸೊ ಇವರ ಹತ್ರ ಫೈನಾನ್ಸ್ ಸ್ಟೆಬಿಲಿಟಿ ಇದೆ, ಪ್ಲಸ್ ಇವರಿಗೆ ಥಿಂಕಿಂಗ್ ಪವರ್ ಚೆನ್ನಾಗಿದೆ. ಇವರು ಸ್ಪಿರಿಚುವಲ್ ಪರ್ಸನ್ ಇದ್ದಾರೆ ಇವರು. ಸೊ ಒಂಥರ ತುಂಬಾ ಧೈರ್ಯದ ವ್ಯಕ್ತಿ ಇವರು. ಸೊ ಇವರು ನಿಮ್ಮ ಜೀವನದಲ್ಲಿ ಬರ್ತಿದ್ದಾರೆ. ಸೊ ತುಂಬಾ ಅಂದರೆ ಒಂಥರ ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಧೈರ್ಯದಲ್ಲಿ. ಅಂದರೆ ಎಮೆಥಿಸ್ಟ್ ಇವರು ಶನಿಗ್ರಹ, ಅಂದರೆ ಇವರು ಶನಿಯ ನಕ್ಷತ್ರದಲ್ಲಿ ಹುಟ್ಟಿರ್ಬೋದು. ಪುಷ್ಯ ನಕ್ಷತ್ರ ಇರ್ಬೋದು, ಹೀಲಿಂಗ್ ಪವರ್ ಕೆಲವರಿಗೆ. ಅಥವಾ ಇವರ ಲೈಫ್ ಹೇಗಿದೆ ಅಂತ ಹೇಳಿದರೆ ತುಂಬಾ ಸ್ಟ್ರಗಲ್ ಇದೆ ಇವರ ಲೈಫಲ್ಲಿ. ಇವರು ಅಂದರೆ ಮೆಟೀರಿಯಲ್ ಕಡೆ ಮತ್ತು ಸ್ಪಿರಿಚುವಲ್ ಕಡೆ ಈಗ ಬ್ಯಾಲೆನ್ಸ್ ಮಾಡಿಕೊಂಡು ಇವರು ನಿಮ್ಮ ಕಡೆ ಬರ್ತಿದ್ದಾರೆ. ಅಂದರೆ ಏನೋ ಒಂದು ಇವರಿಗೆ ಈಗ ಸೋಲ್ ಪರ್ಪಸ್ ಗೊತ್ತಾಗಿದೆ, ಈ ವ್ಯಕ್ತಿಗೆ ಅವರ ಸೋಲ್ ಪರ್ಪಸ್ ಗೊತ್ತಾಗಿದೆ. ಇವರೊಂಥರ ನಿಮ್ಮನ್ನು ಅವೇಕನಿಂಗ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಅಂದರೆ ನೀವೊಂಥರ ಈಗ ಇವರಿಗೋಸ್ಕರ ಕಾಯ್ತಾ ಇದ್ದಿರ್ಬೋದು, ಇವರು ಬರಲಿ ಏನೋ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಸೊ ಇವರು ಸೋಲ್ ಪರ್ಪಸ್ ಕಡೆ ನೋಡ್ತಿದ್ದಾರೆ ಇವರು. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಿದ್ದಾರೆ. ತುಂಬ ಒಂಥರ ಇವರು ಎಂಪರರ್, ಅಂದರೆ ಕಿಂಗ್ ಟೈಪು. ಇವರಿಗೆ ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಒಳ್ಳೆ ಹುದ್ದೆಗಳಿರ್ಬೋದು. ಇವರು ಫೈನಾನ್ಷಿಯಲಿ ಸ್ಟೇಬಲ್ ಪರ್ಸನ್ ಇವರು, ಪ್ಲಸ್ ಸ್ಪಿರಿಚುವಲು ಇದ್ದಾರೆ ಇವರು. ನಿಮಗೆ ಯೂನಿವರ್ಸ್ ಕಡೆಯಿಂದ ಒಂದು ಮೆಸೇಜ್ ಏನು ಅಂತೇಳಿ ನೋಡುವ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಮೂರು ಕಾರ್ಡ್. ಎಸ್ ಅಂತೇಳಿ ನಿಮಗೆ ಏಂಜಲ್ ಆನ್ಸರ್ ಕೊಟ್ಟಿದ್ದಾರೆ. ಎಸ್, ಸಕ್ಸಸ್ ಬರ್ತಾ ಇದೆ ಅಂತ ಹೇಳ್ತಾರೆ. ಇನ್ ದ ನಿಯರ್ ಫ್ಯೂಚರ್, ಇದು ಕೆಲವು ದಿವಸ ಇರ್ಬೋದು, ವಾರ ಇರ್ಬೋದು. ಇಯರ್ ಫ್ರಮ್ ನೌ, ಈಗಿಂದ 1 ವರ್ಷ ಅಂತ ಹೇಳ್ತಿದ್ದಾರೆ. ಈಗಿಂದ 1 ವರ್ಷದೊಳಗೆ ನಿಮ್ಮ ಜೀವನ ಬದಲಾಗೋದ್ರಲ್ಲಿದೆ, ಸಕ್ಸಸ್ ಬರ್ತಾ ಇದೆ ಅಂತೇಳಿ. ಈ ಸಕ್ಸಸ್ ಇನ್ ದ ನಿಯರ್ ಫ್ಯೂಚರ್ ತುಂಬಾ ಹತ್ತಿರದಲ್ಲಿದೆ. ನೀವೇನೋ ಅಂದರೆ ಇದಕ್ಕೋಸ್ಕರ ವರ್ಷಗಟ್ಟಲೆ ಕಾಯಬೇಕಾಗಿಲ್ಲ. ಕೆಲವರಿಗೆ ದಿವಸ ಇರ್ಬೋದು, ವಾರ ಇರ್ಬೋದು, ತಿಂಗಳಿರ್ಬೋದು, ವರ್ಷವಂತೂ ಇಲ್ಲ. ಇಲ್ಲಿ ನಿಮ್ಗೆ ಏಂಜಲ್ಸ್ ಎಸ್ ಅಂತ ಹೇಳ್ತಿದ್ದಾರೆ. ತುಂಬ ಬ್ಯಾಲೆನ್ಸ್ ಇದೆ, ವಾಟರ್ ಮತ್ತು ಫೈರ್ ಬ್ಯಾಲೆನ್ಸ್. ಕೆಲವರು ಟ್ವಿನ್ ಫ್ಲೇಮ್ಸ್ ಇದ್ದಾರೆ ಇಲ್ಲಿ. ಸೊ ನಿಮ್ಮದರ ಲೈಫ್ ಒಂಥರ ಬ್ಯಾಲೆನ್ಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ, ಸಕ್ಸಸ್ ಜೊತೆ ಬ್ಯಾಲೆನ್ಸ್. ಸೊ ಕಂಗ್ರ್ಯಾಚುಲೇಷನ್, ಫೈಲ್ ನಂಬರ್ 1. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರು ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಲೈಫಲ್ಲಿ ಪಾಸ್ಟ್ ಪರ್ಸನ್, ನಿಮ್ಮ ಹಿಂದಿನ ಜೀವನದಿಂದ ಯಾರು ಬರ್ತಿದ್ದಾರೆ ಅಂತೇಳಿ ನೋಡುವ. 9 of Pentacles. ಇವರು ನಿಮ್ಮದು ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು ಈ ಹಿಂದಿನ ಜೀವನದಲ್ಲಿ, ಅಥವಾ ಇವರು ಸ್ಪಿರಿಚುವಾಲಿಟಿ ನೀವು ಒಟ್ಟಿಗೆ ಮಾಡ್ತಿರ್ಬೋದು. ಅಂದರೆ ಸ್ಪಿರಿಚುವಲ್ ಜರ್ನಿ ನಿಮ್ಮದು ಇವ್ರದ್ದು ಒಟ್ಟಿಗೆ ಇದ್ದಿರ್ಬೋದು ಹಿಂದಿನ ಜನ್ಮದಲ್ಲಿ. ಅಂದರೆ ಇದು ಹೇಗಂತ ಹೇಳಿದರೆ, ನಿಮಗೆ
ಹಿಂದಿನ ಜನ್ಮದಲ್ಲಿ ನಿಮಗೂ ಇವರಿಗೂ ಅಂದರೆ ಸ್ಪಿರಿಚುವಲ್ ಪ್ಲಸ್ ಭೂಮಿ ಮೇಲೆ ಇರೋದು ಅಬಂಡೆನ್ಸ್ ಎರಡೂ ನೀವು ಒಟ್ಟಿಗೆ ನೀವು ಎಂಜಾಯ್ ಮಾಡಿದ್ದೀರಿ ಇವ್ರ ಜೊತೆ. ಇವರ ಈ ಜನ್ಮದಿಂದ ಬರುವ ಉದ್ದೇಶ ಏನು ಅಂತ ಹೇಳಿ ನೋಡುವ. ಯಾವ ಕಂಡೀಷನ್, ಚಕ್ರ. ಇವರು ಬರ್ಬೇಕಿದ್ರೆ ನಿಮ್ಮ ಜೀವನದಲ್ಲಿ ಈಗ ನೀವು ಯಾವ ಕಂಡೀಷನ್ ಇದ್ದೀರಿ ಅಂತ ಹೇಳಿದ್ರೆ, ನೀವು ಅಂದರೆ ಇಲ್ಲಿ ರಿಲೇಶನ್ಶಿಪ್ ಲಾಸ್ ಆಗಿದೆ, ತುಂಬ ನಿಮ್ಮ ಮನಸ್ಸಿಗೆ ನೋವಾಗಿದೆ, ಕೆಲವರಿಗೆ ತುಂಬ ನಿಮ್ಮದು ಸಪ್ರೇಷನ್ ಇರ್ಬೋದು, ಹಾರ್ಟ್ ಬ್ರೇಕ್ ಇರ್ಬೋದು, ರಿಲೇಶನ್ಶಿಪ್ ತುಂಬಾ ಹೋಗಿದೆ, ನೀವೊಂಥರ ತುಂಬಾ ಎಲ್ಲವನ್ನು ಕಳ್ಕೊಂಡೆ ಅನ್ನೋದ್ರೆ ತುಂಬಾ ಇಲ್ಲಿ ನೀವು ಅಂದರೆ ನನ್ನಿಂದ ಆಗೋದಿಲ್ಲ ಅಂಥೇಳಿ ನೀವು ಹೆದರು ಓಡ್ಕೊಂಡು ಹೋಗಿರ್ಬೋದು. ಅಥವಾ ಇಲ್ಲಿ ನಿಮಗೆ ಹೇಳ್ತಾರೆ ತುಂಬ ನಿಮಗೆ ಭಯ, ಅಂದರೆ ನಾನು ಜೀವನದಲ್ಲಿ ಸೋತೋದೆ ಅಂಥೇಳಿ, ಸೊ ನೀವು ವಾಪಸ್ ಬರ್ತಿರ್ಬೋದು. ಅಥವಾ ನೀವು ಇಲ್ಲಿ ಹೇಳ್ತಿದ್ದಾರೆ ನೀವು ಅಂದರೆ ಇಲ್ಲಿ ಬೇರೆಯವ್ರ ಮಾತಿಗೆ ಕಿವಿ ಕೊಡಬೇಡಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಾರೆ. ನಿಮ್ಮ ಜೀವನದಲ್ಲಿ ಫೈನಾನ್ಷಿಯಲ್ ಮತ್ತು ಮೆಟೀರಿಯಲ್ ಚೇಂಜಸ್ ತುಂಬಾ ಆಗಿದೆ, ಅಂದರೆ ನಿಮ್ಮದು ಫೈನಾನ್ಸ್ ಲಾಸ್ ಆಗಿದೆ ಕೆಲವರಿಗೆ ಇಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ. ಆಮೇಲೆ ಕೆಲವರಿಗೆ ಇನ್ನು ನಿಮ್ಮ ಲೈಫಲ್ಲಿ ರಿಲೇಶನ್ಶಿಪ್ ಲಾಸ್ ಆಗಿದೆ, ಕೆಲವರಿಗೆ ಫೈನಾನ್ಸ್, ರಿಲೇಶನ್ಶಿಪ್ ಪ್ಲಸ್ ಹೆಲ್ತ್ ಮೂರು ಲಾಸ್ ಆಗಿರ್ಬೋದು. ಇದು ಇನ್ನೊಂದೆರಡು ಕಾರ್ಡ್ ತೆಗಿತಿದ್ದೇನೆ. ಅಂದರೆ ನೀವು ತುಂಬ ನಾನು ಸೋತು ಹೋದೆ, ನನ್ನಿಂದ ಸಾಧ್ಯನೇ ಇಲ್ಲ ಅಂತ ನೀವು ವಾಪಸ್ ಓಡಿ ಬರ್ತಿದ್ದೀರಿ, ಅಂದರೆ ಓಡಿ ಹೋಗ್ತಿದ್ದೀರಿ ಇಲ್ಲಿ, ನನಗೆ ಯಾವುದನ್ನು ಎದುರಿಸಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಂತೇಳಿ, ಅಂದರೆ ಎಲ್ಲ ನೀವು ಕಳ್ಕೊಂಡಿದ್ದೀರಿ ಇಲ್ಲಿ, ಫೈನಾನ್ಸ್, ರಿಲೇಶನ್ಶಿಪ್ ಜೊತೆಗೆ ಹೆಲ್ತ್ ಇರ್ಬೋದು. ಸ್ಪಿರಿಚುವಲ್ ಜರ್ನಿಯಲ್ಲಿದ್ದಾರೆ ಕೆಲವರು. ನಿಮ್ದು ಇಲ್ಲಿ ನಿಮಗೆ ಚಕ್ರಸ್ ಓಪನಿಂಗ್ ಆಗ್ತಾ ಇದೆ, ಇಲ್ಲಿ ಬಾಟಮ್ ಆಫ್ ದ ಡೆಕ್ ಥರ್ಡ್ ಐ ಚಕ್ರ ಓಪನಿಂಗ್ ಆಗಿದೆ, ಇಲ್ಲಿ ಬೇಸ್ ಚಕ್ರ ಪ್ಲಸ್ ಕ್ರೌನ್ ಚಕ್ರ. ಕೆಲವರಿಗೆ ಇಲ್ಲಿ ನಿಮ್ಮದು ಕುಂಡಲಿನಿ ಶಕ್ತಿ ಅವೇಕನಿಂಗ್ ಆಗಿರ್ಬೋದು. ಇಲ್ಲಿ 5, 8, 1, 9, 7, ಇಲ್ಲಿ 1 ತುಂಬ ಇದೆ, 11, 1, 11, 5, 5, 8, 7, 9 ತುಂಬ ಇದೆ, 5 ಇದೆ ಇಲ್ಲಿ. ಸೊ ನಿಮ್ಮದು ಒಂಥರ ರೂಟ್ ಚಕ್ರ, ಅಂದರೆ ನಿಮ್ಮಲ್ಲಿ ಸ್ಟೆಬಿಲಿಟಿ ಇಲ್ಲ, ಸ್ಟ್ರೆಂತ್ ಇಲ್ಲ, ಸ್ಟೆಬಿಲಿಟಿ ಇಲ್ಲ, ನಿಮ್ಮಲ್ಲಿ ಸ್ಟೆಮಿನಾ ಇಲ್ಲ. ಮತ್ತು ನಿಮ್ಗೆ ಏನಂತ ಹೇಳಿದರೆ ಇಲ್ಲಿ ಕೆಲವರಿಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಆಗಿದೆ. ಹೇಗಂತ ಹೇಳಿದರೆ ನಿಮಗೆ ಇಲ್ಲಿ ಕೆಳಗಿನ ಪಾರ್ಟ್ ನಿಮ್ಗೆ ಏನಾದರೂ ತುಂಬ ಸಮಸ್ಯೆ ಆಗಿರ್ಬೋದು ಇಲ್ಲಿ. ಅಂದರೆ ಇಲ್ಲಿ ನೀವು ಈ ಪೈಲ್ ಸೆಲೆಕ್ಟ್ ಮಾಡಿದವರು ನೀವು ಹಿಂದೆ ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದೀರಿ, ನಿಮ್ಗೆ ಇದು ಗೊತ್ತಿಲ್ಲದೆ ಇದ್ದಿರ್ಬೋದು. ಅಂದರೆ ನಿಮಗೆ ದೇವರು ಇಷ್ಟೆಲ್ಲ ಲಾಸ್ ಯಾಕೆ ಮಾಡಿದ್ದಾರೆ ಅಂತ ಹೇಳಿದರೆ, ಫೈನಾನ್ಸ್, ರಿಲೇಶನ್ಶಿಪ್, ಹೆಲ್ತ್, ಅಂದರೆ ನೀವು ದೇವರ ಕಡೆ ನೋಡಿ, ಹಿಂದಿನ ಜನ್ಮದಲ್ಲಿ ನೀವು ಏನು ಮಾಡಿದ್ದೀರಾ ಅದರ ಕಡೆ ನೀವು ಫೋಕಸ್ ಮಾಡಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಾರೆ. ಅದಕ್ಕೆ ನಿಮ್ಗೆ ಎಲ್ಲನೂ ಲಾಸ್ ಆಗಿದೆ ಇಲ್ಲಿ. ಸೊ ತುಂಬಾ ಅಂದರೆ ನಿಮ್ಗೆ ಇಲ್ಲಿ ತಲೆನೋವು ಬಂದಿರ್ಬೋದು, ಕೆಲವರಿಗೆ ಇಲ್ಲಿ ತುಂಬ ಅಂದರೆ ಇಲ್ಲಿ ಹೊಟ್ಟೆ ಅಂದರೆ ಕೆಳಗೆ ನೀವೇನು ಹೇಳ್ತಾರೆ ಅಂಬಲಿಕಸ್ ನಾಭಿ ಕೆಳಗಡೆಯಿಂದ ನಿಮಗೆ ತುಂಬ ಏನಾದರೂ ಸಮಸ್ಯೆಗಳಾಗಿರ್ಬೋದು. ಕೆಲವರಿಗೆ ಹೊಟ್ಟೆ ನೋವು, ಲೂಸ್ ಮೋಷನ್, ಇನ್ನು ಕೆಲವರಿಗೆ ಪೈಲ್ಸ್, ಫಿಶರ್, ಮೂಲವ್ಯಾಧಿ ಅಂಥದ್ದೇನಾದರೂ ಸಮಸ್ಯೆಗಳಾಗಿರ್ಬೋದು. ಇಲ್ಲಿ ತುಂಬಾ ನಿಮಗೆ ಸಮಸ್ಯೆ ಆಗ್ತಿರ್ಬೋದು, ತುಂಬ ತಲೆನೋವು ಇದ್ದಿರ್ಬೋದು, ಕಣ್ಣು ನೋವು ಇರ್ಬೋದು. ಅಥವಾ ನಿಮಗೆ ಬೆನ್ನ ಕೆಳಗೆ ತುಂಬ ಬೆನ್ನೋವು, ತುಂಬಾ ಈ ಬೆನ್ನೋವು ನಿಮಗೆ ತುಂಬಾ ಸಿವಿಯರ್ ಅನ್ನಿಸ್ತಿರ್ಬೋದು. ಏನು ಟ್ರೀಟ್ಮೆಂಟ್ ತಗೊಂಡ್ರೂ ಇದು ನಿಮಗೆ ಈ ಸಮಸ್ಯೆ ಕಡಿಮೆ ಆಗದೆ ಇದ್ದಿರ್ಬೋದು ಕೆಲವರಿಗೆ. ಸೊ ಇಲ್ಲಿ ನಿಮ್ಮ ಚಕ್ರ ಆ್ಯಕ್ಟಿವೇಶನ್ ತುಂಬಾ ಆಗ್ತಾ ಇದೆ. ಇಲ್ಲಿ ನೀವು ಚಕ್ರ ಬ್ಯಾಲೆನ್ಸ್ ಮಾಡಬೇಕು, ತುಂಬಾ ಇಂಪಾರ್ಟೆಂಟ್. ನೀವು ಒಂಥರ ಸಾಲಿಟ್ಯೂಡಲ್ಲಿ ಇದ್ದಿರ್ಬೋದು ಈಗ, ಅಂದರೆ ಡಾರ್ಕ್ ನೈಟ್ ಆಫ್ ದ ಸೋಲ್ ಅಂತ ಹೇಳ್ತಾರೆ. ಅಂದರೆ ನಿಮ್ದು ಇಲ್ಲೊಂಥರ ನಿಮಗೆ ಸೋಲ್ ಸ್ಟ್ರಾಕ್ ಕೊಟ್ಟಿದ್ದಾರೆ ದೇವರು. ಫೈನಾನ್ಸ್, ರಿಲೇಶನ್ಶಿಪ್ ಪ್ಲಸ್ ಹೆಲ್ತ್ ಮೂರು ಒಟ್ಟೆ ಟೈಮ್ ನಿಮಗೆ ಕೈ ಕೊಟ್ಟಿದೆ ಇಲ್ಲಿ. ಅಂತ ಇದೊಂಥರ ಅಂದರೆ ಎದ್ದೇಳು, ನೀನು ಇನ್ನು ಸೋಲ್ ಪರ್ಪಸ್ ಕಡೆ ನೋಡು, ನೀನು ಈ ಭೂಮಿ ಮೇಲೆ ಎಲ್ಲರ ಹಾಗೆ ಇರಲಿಕ್ಕೆ ಬಂದಿಲ್ಲ, ಅಂದರೆ ನೀನೊಂದು ದೊಡ್ಡ ವ್ಯಕ್ತಿ ಆಗೋರು, ಈ ಭೂಮಿ ಮೇಲೆ ನೀನು ಅಂದರೆ ಜಗತ್ತಿಗೆ ಬೆಳಕು ನೀಡಬೇಕಾದವರು ನೀವು ಅಂತ ಹೇಳಿ ನಿಮಗೆ ದೇವರು ಈ ಕಷ್ಟಗಳನ್ನು ಕೊಟ್ಟಿದ್ದಾರೆ. ಸೊ ಈಗ ನೀವು ಕೆಲವರು ನಿಮ್ಮದು ಹೀಲಿಂಗ್ ಕಡೆ ನೋಡ್ತಿರ್ಬೋದು, ಇನ್ನರ್ ವರ್ಕ್ ಮಾಡ್ತಿರ್ಬೋದು, ತುಂಬಾ ಅಂದರೆ ನೀವು ಓದ್ತಿರ್ಬೋದು, ನಿಮ್ಮ ಎಜುಕೇಷನ್ ಕಂಟಿನ್ಯೂ ಮಾಡ್ತಿರ್ಬೋದು. ಇದೊಂಥರ ಅಂದರೆ ಏನು ಹೇಳ್ತಾರೆ ಏಕಾಂತತೆಯಲ್ಲಿ ಇದ್ದಿರ್ಬೋದು ನೀವು ಒಬ್ಬರೇ, ಅಂದರೆ ಏಕಾಂಗಿ ಬೇರೆ, ಏಕಾಂತತೆ ಬೇರೆ. ಏಕಾಂಗಿ ಅಂತ ಹೇಳಿದರೆ ನೀವು ಅಂದರೆ ಕೆಲವರು ಇಲ್ಲಿ ಏಕಾಂಗಿ ಆಗಿದ್ದಾರೆ, ಕೆಲವರು ಏಕಾಂಗಿ ಜೊತೆ ಏಕಾಂತತೆಯೂ ಇದ್ದಾರೆ. ಅಂದರೆ ನೀವು ಒಬ್ಬರೇ ಇದ್ಕೊಂಡು ನಿಮ್ಮ ಸೋಲ್ ಪರ್ಪಸ್ ಕಡೆ ನೋಡ್ತಿರ್ಬೋದು, ಧ್ಯಾನ ಮಾಡ್ತಿರ್ಬೋದು, ಹೀಲಿಂಗ್ ಅಥವಾ ಇನ್ನರ್ ವರ್ಕ್ ಮಾಡ್ತಿರ್ಬೋದು, ಏನಾದರೂ ನೀವು ಕಲಿತಾ ಇದ್ದಿರ್ಬೋದು, ಇಲ್ಲಿ ಏನಾದರೂ ಓದ್ತಾ ಇದ್ದಿರ್ಬೋದು. ಅಂದರೆ ಎಲ್ಲನೂ ಇದೊಂಥರ ಸ್ಪಿರಿಚುವಾಲಿಟಿ ಕಡೆ. ಇದೆಲ್ಲ ನಿಮಗೆ ಜೀವನದಲ್ಲಿ ಕಷ್ಟಗಳು ಬಂದಿರೋದು ಮೋಸ್ಟ್ಲಿ ಈ ಪರ್ಸನ್ ಇವರು
ಕೆಲವರಿಗೆ ಲೇಡೀಸ್ ಇದ್ದಾರೆ, ಎಲ್ರಿಗೂ ಅಲ್ಲ, ಒಂದು 30% ಮೆಂಬರ್ಗೆ ಲೇಡೀಸ್ ಇದ್ದಾರೆ. ಇವರು ಫೈನಾನ್ಷಿಯಲ್ ಸ್ಟೇಬಲ್ ಇದ್ದಾರೆ. ಈ ಪರ್ಸನ್ ಅಂದರೆ ಈ ಪರ್ಸನ್ ಹತ್ರ ಇವರೊಂಥರ ಕ್ವೀನ್ ರೋಲಲ್ಲಿ ಇದ್ದಾರೆ. ಇವ್ರ ಪರ್ಸನ್ಗೂ ನಿಮಗೂ ಭೇಟಿಯಾಗಿದೆ ಅಥವಾ ಏನೋ ಒಂದು ಇಲ್ಲಿ ಟಚ್ ಆಗಿದೆ, ಅಥವಾ ಕೆಲವರಿಗೆ ನೀವು ಆ ಸೆನ್ಸೇಷನ್ ನಿಮಗೆ ಅಂದರೆ ಅವರು ಮುಂದೆ ಬಂದಾಗ ಅಥವಾ ಅವರು ನಿಮ್ಮನ್ನು ಟಚ್ ಮಾಡಿದಾಗ ಒಂಥರ ಸ್ಪರ್ಶ ಅಂತ ಹೇಳ್ತಾರೆ, ಇದೊಂಥರ. ಆವಾಗ ನಿಮ್ಗೆ ಏನಾದರೂ ಅಲ್ಲಿ ಚೇಂಜಸ್ ನಿಮ್ಮ ಲೈಫಲ್ಲಿ ಚೇಂಜ್ ಆಗಿರ್ತದೆ, ಅಥವಾ ನೀವು ಅವರು ಎದುರು ಬದುರು ಬಂದಾಗ ಈ ಚೇಂಜಸ್ ಆಗಿರ್ತದೆ ನಿಮ್ಮ ಲೈಫಲ್ಲಿ. ಅಂದರೆ ನಿಮಗೆ ಮನಸ್ಸಲ್ಲಿ ಪ್ರೀತಿ ಇದ್ದಿರ್ಬೋದು, ಅಥವಾ ನಿಮಗೂ ಇವರಿಗೂ ಪ್ರೀತಿ ಇದ್ದಿರ್ಬೋದು. ಇಲ್ಲಿ ಲವ್ ಬಿಗಿನ್ಸ್ ಇದೆ ಅಂದರೆ ನಿಮಗೂ ಅವರಿಗೂ ಮನಸ್ಸಲ್ಲಿ ಪ್ರೀತಿ ಇದ್ದಿರ್ಬೋದು, ಅಥವಾ ನಿಮಗೆ ಅವ್ರ ಮೇಲೆ ಪ್ರೀತಿ ಇದ್ದಿರ್ಬೋದು, ಅಥವಾ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇದ್ದಿರ್ಬೋದು. ಇದು ಎರಡು ಕಡೆ ಇರ್ಬೋದು, ಒಂದು ಕಡೆ ಸಹ ಪ್ರೀತಿ ಇದ್ದಿರ್ಬೋದು. ಇವರು ನಿಮ್ಮ ಮುಂದೆ ಅಥವಾ ನಿಮ್ಮ ಜೀವನದಲ್ಲಿ ಎಂಟ್ರಿ ಆದ ತಕ್ಷಣ ನಿಮಗೆ ಏನೋ ನಿಮ್ಮ ಲೈಫಲ್ಲಿ ದೊಡ್ಡ ದೊಡ್ಡ ಚೇಂಜಸ್ ಬಂದಿದೆ ಇಲ್ಲಿ. ಅಂದರೆ ಇವರು ತುಂಬಾ ಸ್ಪಿರಿಚುವಲ್ ಪರ್ಸನ್. ಇವರು ತುಂಬಾ ಅಂದರೆ ಒಂಥರ ಹೇಗೆ ಹೇಳ್ತಾರೆ, ತುಂಬ ಹೈ ಲೆವೆಲಲ್ಲಿ ಇದ್ದಾರೆ ಇವರು. 5D ಎಸೆನ್ಷಿಯನ್ ಆಗಿದ್ದಾರೆ ಇವರು, ಈ ಪರ್ಸನ್. ಅಂದರೆ ಇವರು ಹಿಂದಿನ ಜನ್ಮದಲ್ಲಿ ನೀವು ಅವರು ಸೇರಿ ಸ್ಪಿರಿಚುವಲ್ ಜರ್ನಿ ಮಾಡಿರ್ಬೋದು, ಅಥವಾ ಈ ಜನ್ಮದಲ್ಲಿ ನಿಮಗೂ ಅವರಿಗೆ ಇದೊಂದು ಸೋಲ್ ಕಾಂಟ್ರಾಕ್ಟ್ ಇರ್ಬೋದು. ನೀವಿಬ್ಬರು ಸೋಲ್ ಕಾಂಟ್ರಾಕ್ಟ್ ಮಾಡ್ಕೊಂಡು ಈ ಜನ್ಮದಲ್ಲಿ ನಾವು ಪೂರ್ತಿ ಮಾಡಿರ್ತೇವೆ ಅಂತ ಬಂದಿರ್ಬೋದು. ಫೈನಾನ್ಷಿಯಲಿ ಸ್ಟೇಬಲ್ ಪರ್ಸನ್ ಇವರು. ಸ್ಪಿರಿಚುವಲಿ ತುಂಬ ಇದ್ದಾರೆ ಇವರು. ಸೊ ಇವ್ರು ಬಂದ ನಂತರ ನಿಮ್ಮ ಜೀವನದಲ್ಲಿ ತುಂಬಾ ಚೇಂಜಸ್. ಈ ಹಿಂದೆ ನೀವು ಅಂದರೆ ನಿಮಗೆ ಈ ಭೂಮಿ ಕಡೆ ಅಂದರೆ ರಿಲೇಷನ್ಶಿಪ್ಪು, ಫೈನಾನ್ಸ್ ಇರ್ಬೋದು, ಅಥವಾ ಕೆಲವೊಮ್ಮೆ ಈಗೋ ಇರ್ಬೋದು. ಅಂದರೆ ನನಗೆ ಭೂಮಿಯ ಮೇಲೆ ಇರೋದೆಲ್ಲನೂ ಬೇಕು ಅನ್ನೋದು ನಿಮ್ಮಲ್ಲಿ ಇದ್ದಿರ್ಬೋದು, ಅಥವಾ ನೀವು ದೇವರ ಕಡೆ ನೋಡದೇ ಇದ್ದಿರ್ಬೋದು. ಅಂದರೆ ಕೆಲವೊಮ್ಮೆ ಏನು ಹೇಳ್ತೇವೆ, ನಾವು ಭೂಮಿ ಮೇಲೆ ಇರೋದು ನೋಡಿ ಇದೇ ಪ್ರಪಂಚ ಅಂತ ಅಂದ್ಕೊಂಡಿರ್ತೇವೆ, ನಮ್ಮ ಸೋಲ್ ಪರ್ಪಸ್ ಮರಿತೇವೆ. ಇಲ್ಲಿ ನಿಮಗೆ ಯೂನಿವರ್ಸ್ ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ನಿಮಗೆ ಸೋಲ್ ಪರ್ಪಸ್ ಕಡೆ ನೋಡಬೇಕು. ನೀವು ಯಾವುದೋ ಒಂದು ದೇವರ ಜೊತೆ ಮಾಡಿರೋ ಕಾಂಟ್ರಾಕ್ಟ್ ನೀವು ಮರಿತಾ ಇದ್ದೀರಿ. ಅಂದರೆ ನಾವು ಈ ಭೂಮಿಗೆ ಬಂದಾಗ, ಒಂದು ಜನ್ಮದ ಇನ್ನೊಂದು ಜನ್ಮಕ್ಕೆ ಬಂದಾಗ ನಾವು ದೇವರ ಜೊತೆ ಏನು ಮಾತಾಡಿ ಬಂದಿರ್ತೇವೆ ನಾವು ಮರ್ತು ಹೋಗಿರ್ತೇವೆ. ಸೊ ಈ ಸೋಲ್ ಶಾಕಿಂದಾಗಿ ದೇವರು, ಮಗು ನನ್ನ ಕಡೆ ನೋಡು, ನೀನು ನನ್ನ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಡು ಬಂದಿದ್ದಿ, ಭೂಮಿ ಬೆಳಗ್ತೇನೆ ಅಂತ ಹೇಳಿ ಬಂದಿದ್ದಿ, ನೀನು ಎಲ್ಲರ ಹಾಗೆ ಇರಬೇಡ ಅಂತ ಹೇಳಿ ನಿಮಗೆ ಸೋಲ್ ಶಾಕ್ ಕೊಟ್ಟಿರ್ತಾರೆ. ಸೊ ನೀವು ಇಲ್ಲಿ ತುಂಬ ಹೆದರೋದಾಗಲಿ ಅಥವಾ ಕೆಟ್ಟ ನಿರ್ಧಾರಗಳನ್ನು ತಗೊಳ್ಬೇಡಿ. ಇದು ನಿಮ್ಮ ಸೋಲ್ ಗ್ರೋತ್ಗೋಸ್ಕರ ಈ ಸೋಲ್ ಶಾಕ್ ಕೊಟ್ಟಿರೋದು ಇವರು ಬಂದ ನಂತರ. ಸೊ ಈಗ ನೀವು ತುಂಬಾ ಒಬ್ಬರೇ ಇದ್ದೀರಿ, ಏಕಾಂಗಿಯಾಗಿದ್ದೀರಿ. ನೀವು ತುಂಬಾ ನಿಮ್ಮದು ಇನ್ನರ್ ವರ್ಕ್ ಆಗ್ತಾ ಇದೆ. ಇಲ್ಲಿ ಡಾರ್ಕ್ ನೈಟ್ ಆಫ್ ದ ಸೋಲ್ ಮೇಜರ್ ಇದು ಚೇಂಜಸ್ ನಿಮ್ಮ ಲೈಫಲ್ಲಿ. 5, 9 ಇವರು ಯಾರು ಅಂತ ಹೇಳಿ ನೋಡುವ, ಮುಂದೆ ಏನಾಗ್ತದೆ ಅಂತ ಹೇಳಿ ನೋಡುವ. ಇವರು ಬಂದ ನಂತರ ತುಂಬ ಚಕ್ರ ಆಕ್ಟಿವೇಶನ್ ಆಗಿದೆ. ಇವರು ಬಂದ ನಂತರ ನೀವು ಚಕ್ರ ಬ್ಯಾಲೆನ್ಸ್ ಮಾಡದೇನೆ ಇದ್ದಿರ್ಬೋದು, ಆದರೆ ಇಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಚಕ್ರ ಇಲ್ಲಿ ಆಕ್ಟಿವೇಶನ್ ಆಗಿದೆ. ಇವರು ನಿಮ್ಮದು ಟ್ವಿನ್ ಫ್ಲೇಮ್ಸ್ ಇದ್ರೂ ಇರ್ಬೋದು, ಹಾಫ್ ಸೋಲ್ ಇರ್ಬೋದು ಕೆಲವರಿಗೆ, ಎಲ್ರಿಗೂ ಅಲ್ಲ ಕೆಲವರಿಗೆ. ಇವರು ಯಾರು? ಇವರಿಗೆ ಈ ಸೋಲ್ ಪರ್ಪಸ್ ಬಗ್ಗೆ ಗೊತ್ತಿದೆ ಈ ವ್ಯಕ್ತಿಗೆ. ಇವರು ಸಿಂಗಲ್ ಮದರ್ ಇರ್ಬೋದು, ಅಥವಾ ಸಿಂಗಲ್ ಫಾದರ್ ಇರ್ಬೋದು, ಇವರಿಗೆ ಡೈವೋರ್ಸ್ ಇರ್ಬೋದು, ಇವರಿಗೆ ಮದುವೆಯಾಗಿ ಮಕ್ಕಳಿರ್ಬೋದು. ಆದರೆ ಇವರು ಫೈನಾನ್ಷಿಯಲಿ ಸ್ಟೇಬಲ್ ಪ್ಲಸ್ ಸ್ಪಿರಿಚುವಲಿ ಇವರು ಸ್ಟ್ರಾಂಗ್ ಇದ್ದಾರೆ. ಇವರಿಗೆ ತುಂಬ ಕ್ಲಾರಿಟಿ ಇದೆ ಇವರಿಗೆ, ಅಂದರೆ ಅವರ ಜರ್ನಿ ಬಗ್ಗೆ ಅವರಿಗೆ ತುಂಬಾ ಕ್ಲಾರಿಟಿ ಇದೆ ಇಲ್ಲಿ. ಅಂದರೆ ಇವರು ತುಂಬ ನಿಗೂಢ ವ್ಯಕ್ತಿ. ಇವರು ತುಂಬ ಅಂದರೆ ಏನು ಹೇಳ್ತಾರೆ, ತುಂಬ ಮಿಸ್ಟೀರಿಯಸ್ ಪರ್ಸನ್ ಇವರು. ಇವರಿಗೆಲ್ಲನೂ ಅಂದರೆ ಇಂಟ್ಯೂಷನ್ ಪವರ್ ತುಂಬಾ ಸ್ಟ್ರಾಂಗ್ ಇರ್ಬೋದು. ಅಥವಾ ಇವರು ತುಂಬ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡ್ತಿರ್ಬೋದು. ಅಂದರೆ ತುಂಬಾ ಹೆಣ್ಣು ದೇವರನ್ನು ಅಥವಾ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡ್ತಿರ್ಬೋದು. ಇವರು ನಿಮ್ಮ ಅಂದರೆ ಸೋಲ್ ಮೆಂಬರ್ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇವರು ನಿಮ್ಮದು ಸೋಲ್ ಮೆಂಬರ್. ಇವರು ಎಸ್ಟ್ರಾಲಜಿ ಕಲ್ತಿರ್ಬೋದು, ಅಥವಾ ಇವರು ಬೇರೆಯವರಿಗೆ ಟೀಚ್ ಮಾಡ್ತಿರ್ಬೋದು. ಅವರಲ್ಲಿರೋ ನಾಲೆಜನ್ನು ಇನ್ನೊಬ್ಬರಿಗೆ ಟೀಚ್ ಮಾಡ್ತಿರ್ಬೋದು. ಇವರು ನಿಮ್ಮದು ಅಂದರೆ ಫ್ಯಾಮಿಲಿ ಮೆಂಬರ್ ಥರ ಅಂತ ಹೇಳ್ತಿದ್ದಾರೆ. ಇವರು ನಿಮ್ಮದು ಸೋಲ್ ಮೆಂಬರ್, ಇವರು ಸೋಲ್ ಪಾರ್ಟ್ನರ್, ಇವರು ನಿಮ್ಮದು ಫ್ಯಾಮಿಲಿ ಮೆಂಬರ್ ಇವರು. ಸೊ ತುಂಬಾ ಇವ್ರದ್ದು ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಇದೆ ಇವರಿಗೆ. ಅಂದರೆ ಇವರಿಗೆ ತುಂಬಾ ಇವರಿಗೆ ಕ್ಲಾರಿಟಿ ಇದೆ ಲೈಫಲ್ಲಿ. ಇವರ ಉದ್ದೇಶ ಏನು ಅಂತ ಹೇಳಿ ನೋಡುವ.
ಇವರ ಉದ್ದೇಶ ಏನು ಅಂತ ಹೇಳಿದರೆ ಬ್ಯಾಲೆನ್ಸ್, ತುಂಬ ಹಾರ್ಮನಿ ಇದೆ. ಅಂದರೆ ಇಲ್ಲಿ ಇನ್ ಆ್ಯಂಡ್ ಯಾಂಗ್ ಎನರ್ಜಿ ಇದೆ. ಕೆಲವರು ಟ್ವಿನ್ ಫ್ಲೇಮ್ಸ್ ಇದ್ದಾರೆ. ಕೆಲವರು ಇವರ ಉದ್ದೇಶ ಏನಂತ ಹೇಳಿದರೆ ನಿಮಗೆ ನಿಮ್ಮ ಸೋಲ್ ಪರ್ಪಸ್ ತೋರಿಸೋದು. ಅಂದರೆ ತುಂಬ ನಿಮ್ಮಲ್ಲಿರೋ ಏನೆಲ್ಲ ನಿಮ್ಮಲ್ಲಿ ಪವರ್ ಇದೆಯಾ, ನಿಮ್ಮಲ್ಲಿ ಏನೆಲ್ಲ ನಿಮ್ಮ ಫೈನಾನ್ಸ್ ಇರ್ಬೋದು, ಏನೇ ಇರ್ಬೋದು, ಎಲ್ಲವನ್ನು ಸೇರಿಸಿ ಅವರು ನಿಮ್ಮನ್ನೊಂದು ನಿಮ್ಮ ಸೋಲ್ ಪರ್ಪಸ್ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ ಇವರು. ಅಂದರೆ ನೀವು ಅವರು ಸೇರಿ ಇಲ್ಲಿ ಸೋಲ್ ಪರ್ಪಸ್ ಮಾಡೋದಿರ್ತದೆ. ಸೊ ಈಗ ಅವರು ತುಂಬ ಥಿಂಕ್ ಮಾಡ್ತಿದ್ದಾರೆ, ಅವರಿಗೆ ಕ್ಲಾರಿಟಿ ಇದೆ. ಅಂದರೆ ಅವರಿಗೆ ಈಗ ಗೊತ್ತಿದೆ, ಅಂದರೆ ಅವರ ಸೋಲ್ ಜರ್ನಿ ಸ್ಟಾರ್ಟ್ ಆಗಿದೆ. ಅವರು ಮೋಸ್ಟ್ಲಿ ನಿಮಗೋಸ್ಕರ ಈಗ ವೆಯ್ಟಿಂಗ್ ಮಾಡ್ತಿರ್ಬೋದು ಇವರು. ಅಂದರೆ ಇವರು ತುಂಬ ನಾಲೆಜಬಲ್ ಪರ್ಸನ್. ಇವರೊಂಥರ ಮಾಸ್ಟರ್ ಅಂತಲೇ ಹೇಳ್ಬೋದು, ಮಾಸ್ಟರ್ ಸೋಲ್ಸ್ ಇವರು. ಅಂದರೆ ತುಂಬಾ ಬ್ಯಾಲೆನ್ಸ್, ನಿಮ್ಮಲ್ಲಿ ತುಂಬಾ ಬ್ಯಾಲೆನ್ಸ್ ತರಬೇಕು ಅಂತ ಹೇಳಿ ತುಂಬ ಪೇಷನ್ಸಲ್ಲಿ ಕಾಯ್ತಿದ್ದಾರೆ. ಬ್ಯಾಲೆನ್ಸ್ ಬರಲಿ ನಿಮ್ಮ ಜೀವನದಲ್ಲಿ ಅಂತ ಹೇಳ್ಕೊಂಡು. ಕೆಟ್ಟ ಉದ್ದೇಶ ಇಲ್ಲ ಇವ್ರದ್ದು. ನಿಮ್ಮನ್ನು ಬೆಳಕಿನ ಕಡೆ ಕರ್ಕೊಂಡು ಹೋಗ್ತಾರೆ ಇವರು, ಕ್ಲಾರಿಟಿಯಿಂದ, ವಿತ್ ಕ್ಲಾರಿಟಿ ನಿಮ್ಮನ್ನು ಬೆಳಕಿನ ಕಡೆ ಕರ್ಕೊಂಡು ಹೋಗ್ತಾರೆ. ಸೊ ಇದೊಂಥರ ಹೇಗಂತ ಹೇಳಿದರೆ ನಿಮ್ಮ ಜೀವನದಲ್ಲಿ, ನಿಮ್ಮ ಲೈಫಲ್ಲಿ ಒಂಥರ ಕೆಲವರು ಇಲ್ಲಿ ವಾಟರ್ ಸೈನ್ಸ್ ಇದ್ದಾರೆ. ಕೆಲವರು ಇದೊಂಥರ ಎಲ್ಲ ಸೈನ್ಸ್ ಇದೆ, ಸ್ಪೆಷಲಾಗಿ ಸ್ವಲ್ಪ ವಾಟರ್ ಸೈನ್ಸ್ ಜಾಸ್ತಿ ಇದ್ದಾರೆ. ಕರ್ಕಾಟಕ, ವೃಶ್ಚಿಕ, ಮೀನ. ಫೈರ್ ಸೈನ್ಸು ಇದೆ ಕೆಲವರಲ್ಲಿ, ಮೇಷಸಿಂಹದನೂ ಇದೆ. ಎಲ್ಲನೂ ರಾಶಿ ಇದೆ, 12 ರಾಶಿ ಇದೆ. ಸ್ವಲ್ಪ 20% ಇದೆ. ಸೊ ಇಲ್ಲಿ ಹೇಗಂತ ಹೇಳಿದರೆ ನಿಮ್ಮ ಜೀವನದಲ್ಲೊಂದು ಮೇಜರ್ ಎಂಡ್ ಆಗ್ತಾ ಇದೆ. ಅಂದರೆ ನೀವೊಂಥರ ಈಗ ತುಂಬ ಕನ್ಫ್ಯೂಷನ್ ಇದ್ದೀರಿ. ಅಂದರೆ ಎಲ್ಲೋ ಕಳೆದು ಹೋಗಿರ್ಬೋದು. ಅಂದರೆ ತುಂಬಾ ನಿಮಗೆ ಕ್ಲಾರಿಟಿ ಇಲ್ಲ, ಏನು ಮಾಡಬೇಕಂತ ಗೊತ್ತಾಗದೇ ಇದ್ದಿರ್ಬೋದು. ತುಂಬ ಇಲ್ಲಿ ನಿಮ್ಮದು ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಇದೆ. ಸೊ ಈಗ ಅಂದರೆ ಇದೊಂಥರ ಹೇಗಂತ ಹೇಳಿದರೆ ಇದೊಂಥರ ರೀಬರ್ತ್ ಎನರ್ಜಿ ಅಂತಲೇ ಹೇಳ್ಬೋದು ನಿಮಗೆ. ಅಂದರೆ ಒಂಥರ ಪ್ರಕೃತಿ ನಿಮ್ಮನ್ನು ಒಂಥರ ಎಂಪ್ರೆಸ್ ರೋಲಿಗೆ ತಗೊಂಡು ಬರ್ತಾ ಇದ್ದಾರೆ ಇವರು ಸೇರಿ. ನಿಮ್ಮನ್ನೊಂಥರ ಎಂಪ್ರೆಸ್, ಅಂದರೆ ನೀವೊಂಥರ ನರ್ಚರಿಂಗ್ ಮಾಡುವವರು, ಈ ಭೂಮಿಗೆ, ಪ್ರಕೃತಿಗೆ ಎಲ್ಲ ನರ್ಚರಿಂಗ್ ಮಾಡುವವರು. ಸೊ ಇದೊಂಥರ ಹೇಗಂತ ಹೇಳಿದರೆ ಒಂಥರ ನಿಮ್ಮ ಲೈಫ್ ಒಂಥರ ಫಾಸ್ಟ್ ಚೇಂಜಸ್ ಆಗ್ತಾ ಇದೆ. ಕೆರಿಯರ್ ಇರಲಿ, ಜಾಬ್ ಇರಲಿ, ತುಂಬಾ ಫಾಸ್ಟ್ ಚೇಂಜಸ್ ಆಗ್ತಿರ್ಬೋದು. ಇಲ್ಲಿ ನಿಮಗೆ 4 ತುಂಬ ಇಂಪಾರ್ಟೆಂಟ್ ಇರ್ಬೋದು, 4, 8 ತುಂಬ ಇಂಪಾರ್ಟೆಂಟ್ ಇರ್ಬೋದು. ಒಂದು ಸ್ಟ್ರೆಂತ್ ಆ್ಯಂಡ್ ಸ್ಟೆಬಿಲಿಟಿ ಬರ್ತದೆ. ಹೇಗಂತ ಹೇಳಿದರೆ ಇದು ರಿಲೇಷನ್ಶಿಪ್ ಇರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಇರ್ಬೋದು. ತುಂಬ ಸ್ಟ್ರೆಂತ್ ಆ್ಯಂಡ್ ಸ್ಟೆಬಿಲಿಟಿ ಬರ್ತದೆ. ಸೊ ನೀವೊಂಥರ ಇಲ್ಲಿ ಕೆಲವರದ್ದು ನಿಮ್ಮದು ಮದುವೆ ಆಗ್ಬೋದು. ಇವ್ರ ಜೊತೆ ಒಂದು ಸ್ಟ್ರಾಂಗ್ ಒಂದು ಬಾಂಡ್ ಇರ್ಬೋದು ನಿಮಗೆ. ಇನ್ನು ಕೆಲವರು ಮನೆ ಕಟ್ಬೋದು ಇಲ್ಲಿ. ಇನ್ನು ಕೆಲವರಿಗೆ ಒಂಥರ 11 ನಂಬರ್ ತುಂಬ ಕಾಣಿಸ್ತಿರ್ಬೋದು. ತುಂಬಾ ಇದೊಂಥರ ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಸ್ವಲ್ಪ ಹ್ಯಾಪಿ ಮೂಮೆಂಟ್ ಬರ್ತದೆ, ಒಂಥರ ಫಾಸ್ಟ್ ಚೇಂಜಸ್ ಬರ್ತದೆ ನಿಮ್ಮ ಜೀವನದಲ್ಲಿ. ಇನ್ನು ಕೆಲವರು ಟ್ರಿಪ್ ಹೋಗ್ಬೋದು ನೀವು. ನಿಮ್ಮ ಜೀವನದಲ್ಲಿ ಒಂದು ಪ್ರೀತಿ ಸ್ಟಾರ್ಟ್ ಆಗ್ತಾ ಇದೆ. ಸೆಲ್ಫ್ ಲವ್ ಇರ್ಬೋದು, ಅಥವಾ ನಿಮಗೂ ಅವರಿಗೂ ಪ್ರೀತಿ ಇರ್ಬೋದು, ಅಥವಾ ಇದೊಂಥರ ಡಿವೈನ್ ಮೇಲೆ ಪ್ರೀತಿ ಇರ್ಬೋದು. ನಿಮ್ಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್ ಸಿಗುತ್ತಿದ್ದೇನೆ. ಯೂನಿವರ್ಸ್ ಏನ್ ಹೇಳ್ತಿದ್ದಾರೆ ಅಂತ ಹೇಳಿ ನೋಡುವ. ಲೆಟ್ ಗೋ, ಹಳೆಯದೆಲ್ಲ ಲೆಟ್ ಗೋ ಮಾಡಿ ಅಂತ ಹೇಳ್ತಿದ್ದಾರೆ. ಎಲ್ಲರನ್ನು ಕ್ಷಮಿಸಿ, ಹಿಂದಿನ ಜೀವನವನ್ನು ಕ್ಷಮಿಸಿ ಅಂತ ಹೇಳ್ತಿದ್ದಾರೆ. ನಿಮಗೆ ಇಲ್ಲಿ ಸೈನ್ಸ್ ತೋರಿಸ್ತಾರೆ. ಇಲ್ಲಿ ತುಂಬ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಕಾಣಿಸ್ತಿರ್ಬೋದು ನಿಮಗೆ. ಏಂಜಲ್ ಸೈನ್ಸ್ ಕಾಣಿಸ್ತಿರ್ಬೋದು. ಲುಕ್ ಫಾರ್ ಎ ಸೈನ್ ಅಂತ ಹೇಳ್ತಿದ್ದಾರೆ. ದೇವರು ನಿಮಗೆ ಸೈನ್ ಮೂಲಕ ಏನೋ ಹೇಳಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಇಲ್ಲಿ ಕೆಲವರಿಗೆ 10, 10, 11, 11, 111, 222 ಕಾಣಿಸ್ತಿರ್ಬೋದು. 333 ಹಾಗೆ 3 ಮಾಸ್ಟರ್ ನಂಬರ್, ಅಥವಾ ನಿಮಗೆ 69 ಅಥವಾ 369, 963 ಕಾಣಿಸ್ತಿರ್ಬೋದು. ಲಿಸನ್ ಟು ಯುವರ್ ಇಂಟ್ಯೂಷನ್, ನಿಮ್ಮ ಮನಸ್ಸಿನ ಮಾತು ಕೇಳಿ, ಇಂಟ್ಯೂಷನ್ ಮಾತು ಕೇಳಿ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲವನ್ನು ಲೆಟ್ ಗೋ ಮಾಡಿ, ಎಲ್ಲವನ್ನು ಮತ್ತು ಒಂದು ಹೊಸ ಜೀವನದ ಕಡೆ ನೋಡಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ.
ಇದು ಪೈಲ್ ನಂಬರ್ 2 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 3. ಯಾರು ಈ ಫಿಶ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಜೀವನದಲ್ಲಿ ಹಿಂದಿನ ಜನ್ಮದ ಯಾವ ವ್ಯಕ್ತಿ ಬರ್ತಿದ್ದಾರೆ ಅಂತ ಹೇಳಿ ನೋಡುವ. ಪೇಜ್ ಆಫ್ ಕಪ್ಸ್. ಇವರು ಹೇಗಂತ ಹೇಳಿದ್ರೆ, ಇವರು ಈ ಪರ್ಸನ್ಗೂ ನಿಮಗೂ ಹಿಂದಿನ ಜನ್ಮದಲ್ಲಿ ಏನೋ ಒಂದು ಬಾಂಡ್ ಇದೆ. ಅಂದರೆ ಇದು ಲವ್ ರಿಲೇಷನ್ಶಿಪ್ ಇರ್ಬೋದು ಅಥವಾ ಫ್ಯಾಮಿಲಿ ರಿಲೇಷನ್ಶಿಪ್ ಇರ್ಬೋದು. ಸೊ ಅವ್ರೀಗ ನಿಮ್ಮ ಲೈಫಲ್ಲಿ ಒಂಥರ ಸಡನ್ ಬಂದಿರ್ಬೋದು. ಇವರು ನಿಮ್ಮ ಲೈಫಲ್ಲಿ ತುಂಬಾ ಬಾಂಡ್ ಇತ್ತು ಈ ಹಿಂದೆ ನಿಮಗೂ ಅವರಿಗೂ. ಸೊ ಅಥವಾ ಏನು ಅಂತ ಹೇಳಿ ನೋಡುವ. ಲವ್ ಅಥವಾ ಫ್ಯಾಮಿಲಿ ರಿಲೇಷನ್ಶಿಪ್. ಇದು ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ. ಇಲ್ಲಿ ಹೇಗಂತ ಹೇಳಿದ್ರೆ, ಇವರು ನಿಮ್ಮ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರ್ತಾರೆ ಸಡನ್ ಆಗಿ. ಹೇಗಂತ ಹೇಳಿದ್ರೆ, ನೀವು ತುಂಬ ಇಮೋಷ್ನಲ್ ಲಾಸಲ್ಲಿ ಇದ್ದಿರ್ಬೋದು. ಇವ್ರು ನಿಮ್ಮದು ಸೋಲ್ಮೇಟ್ ಇರ್ಬೋದು, ಫ್ಯಾಮಿಲಿ ಫ್ರೆಂಡ್ ಇರ್ಬೋದು, ಕ್ಲಾಸ್ಮೇಟ್ ಇರ್ಬೋದು. ಇವರು ನಿಮಗೆ ತುಂಬಾ ಇಲ್ಲಿ ಇಮೋಷ್ನಲ್ ಲಾಸ್ ಆಗಿದೆ. ಅಂದರೆ ರಿಲೇಷನ್ಶಿಪ್ ಲಾಸ್ ಆಗಿರ್ಬೋದು ಅಥವಾ ಫೈನಾನ್ಸ್ ಲಾಸ್ ಆಗಿರ್ಬೋದು. ಇಲ್ಲಿ ನಿಮಗೆ ರಿಲೇಷನ್ಶಿಪ್, ಫೈನಾನ್ಸ್ ಪ್ಲಸ್ ಹೆಲ್ತ್ ಪ್ರಾಬ್ಲಮ್ 3 ಇದ್ದಿರ್ಬೋದು. ಅಥವಾ ಫೈನಾನ್ಸ್ ಅಥವಾ ರಿಲೇಷನ್ಶಿಪ್ ಲಾಸ್ ಇರ್ಬೋದು. ನಿಮಗೆ ಜೀವನದಲ್ಲಿ ತುಂಬ ಕಷ್ಟ ಅಂತ ಅನಿಸ್ತಿರ್ಬೋದು. ಅಂದರೆ ಮುಂದೆ ಸಾಗ್ಲಿಕ್ಕೆ ಆಗ್ತಾ ಇಲ್ಲ, ಹೇಗೆ ಮಾಡೋದು ಏನು ಮಾಡೋದು ಅಂತ ನೀವು ತುಂಬ ನೀವು ಅಂದರೆ ದಾರಿ ಕಾಣದೆ ನೀವು ಒಬ್ಬರೇ ಇದ್ದಿರ್ಬೋದು. ಈಗ ಅಂದರೆ ತುಂಬ ನಿಮಗೆ ನೀವು ಹೊರಗಿನ ಜಗತ್ತಿನ ಕಡೆ ನೋಡದೆ ನಿಮ್ಮ ಪಾಡಿಗೆ ನೀವು ಒಬ್ಬರೇ ಇದ್ದಿರ್ಬೋದು ರೂಮಲ್ಲಿ. ಅಂದರೆ ಯಾರು ಬೇಡ ಒಬ್ಬರೇ ಇರ್ತೇನೆ ಅಂತ ಹೇಳಿ ತುಂಬ ನೀವು ಅಂದರೆ ಒಂಥರ ಏನು ಹೇಳ್ತಾರೆ, ನಿರಾಸೆಯಲ್ಲಿ ಇದ್ದಿರ್ಬೋದು. ಜೀವನದಲ್ಲಿ ನಿರಾಸೆ, ಇಮೋಷ್ನಲ್ ಲಾಸ್, ನನಗೆ ಕಷ್ಟ, ಎಲ್ಲನೂ ಕಳ್ಕೊಂಡೆ, ನಾನು ಏನು ಮಾಡಲಿ ಅಂತೇಳಿ ನಿಮ್ಗೆ ಅನಿಸ್ತಿರ್ಬೋದು. ಸೊ ಇಲ್ಲಿ ನಿಮಗೆ ಇವರು ಬಂದ ನಂತರ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಸಡನ್ ಬರ್ತಾರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾರೆ. ಇವರು ಬಂದ ನಂತರ ನಿಮ್ಮ ಜೀವನದಲ್ಲಿ ಒಂಥರ ನಿಮ್ಮದು ಥ್ರೋಟ್ ಚಕ್ರ ಓಪನ್ ಆಗ್ತಾ ಇದೆ. ಇಲ್ಲಿ 5 ತುಂಬ ಇಂಪಾರ್ಟೆಂಟ್. ನಿಮಗೆ 555 ಅಥವಾ 4 ಸಲ 5 ಕಾಣಿಸ್ತಿರ್ಬೋದು. 5 ನಿಮಗೆ ಇವ್ರು ಬಂದ ನಂತರ ಒಂದು ಫರ್ಟಿಲಿಟಿ, ಅಂದರೆ ಕೆಲವರಿಗೆ ನೀವು ಫ್ಯಾಮಿಲಿಗೋಸ್ಕರ, ಮಕ್ಕಳಿಗೋಸ್ಕರ ನೋಡ್ತಿರ್ಬೋದು. ಅಥವಾ ಇವ್ರು ಬಂದ ನಂತರ ನಿಮ್ಮ ಜೀವನದಲ್ಲಿ ಒಂಥರ ಏನು ಹೇಳ್ತಿದ್ದಾರೆ, ನಿಮ್ಮದು ಹಾರ್ಟ್ ಚಕ್ರ ನಿಮ್ಮದು ಹೀಲ್ ಆಗಿದೆ. ಅಂದರೆ ಇದು ಗೊತ್ತಿಲ್ಲದೇನೆ ಇರ್ಬೋದು, ನೋಯಿಂಗ್ಲಿ ಅಥವಾ ಅನ್ನೋಯಿಂಗ್ಲಿ ನಿಮ್ಗೊಂಥರ ಅಂದರೆ ಥ್ರೋಟ್ ಚಕ್ರ ಓಪನ್ ಆಗಿದೆ. ಇಲ್ಲಿ ಹೇಗಂತ ಹೇಳಿದ್ರೆ, ನಿಮಗೆ ಅವ್ರ ಜೊತೆ ಮಾತಾಡಬೇಕಿದ್ರೆ ಏನೋ ಒಂಥರ ಹೀಲಿಂಗ್ ಸಿಗ್ತದೆ, ನನಗೆ ಮನಸ್ಸಿಗೆ ತುಂಬ ಶಾಂತಿ ಅನ್ನಿಸ್ತಿದೆ. ಅಂದರೆ ಆ ಥರ ನಿಮಗೆ ತುಂಬಾ ನಿಮಗೆ ಅಂದರೆ ಅವ್ರ ಮೇಲೆ ನಿಮಗೆ ತುಂಬಾ ಅವ್ರ ಜೊತೆ ಮಾತಾಡಬೇಕಿದ್ರೆ ಇನ್ನೂ ಮಾತಾಡುವಂಥ ಖುಷಿ ಅನ್ನಿಸ್ತಿರ್ಬೋದು. ಇಲ್ಲಿ ಹಾಗಿರ್ಬೋದು ನಿಮಗೆ. ಅಂದರೆ ಇದೊಂಥರ ಹೇಗಂತ ಹೇಳಿದರೆ, ಅವರೊಂಥರ ಈ ಪರ್ಸನ್ ನಿಮಗೆ ಕ್ವೀನ್ ಥರ ಇದ್ದಾರೆ. ಅಂದರೆ ಇವರು ಹೀಲರ್ ಇರ್ಬೋದು. ಇವ್ರು ಬಂದಿರುವವರು ನಿಮ್ಮ ಲೈಫಲ್ಲಿ, ಇವರಿಗೂ ನಿಮಗೂ ಭೇಟಿ. ಇವರಿರೋ ಕಡೆ ಸಾಗರ ಸಮುದ್ರ ಇರ್ಬೋದು, ಅಥವಾ ಇವರು ಕೋಸ್ಟಲ್ ಏರಿಯಾದವರು ಇದ್ದಿರ್ಬೋದು. ಅಥವಾ ಇವರು ತುಂಬಾ ಅಂದರೆ ಸರ್ವಿಸ್ ಪರ್ಸನ್. ಇವರು ಅಂದರೆ ಏನು ಹೇಳ್ತಿದ್ದಾರೆ, ಜನಗಳಿಗೆ ಸರ್ವಿಸ್ ಕೊಡುವವರು ಇವರು. ನೀವೇನು ಭೇಟಿ ಮಾಡಿದ್ದೀರಾ, ಇವರು ಅಂದರೆ ಸರ್ವಿಸ್ ಕೊಡ್ತಿರ್ಬೇಕಿದ್ರೆ ನಿಮಗೂ ಅವರಿಗೂ ಪರಿಚಯ ಆಗಿರ್ಬೋದು. ಸೊ ಇಲ್ಲೊಂಥರ ಇವ್ರು ಬಂದ ನಂತರ ನಿಮ್ಮ ಜೀವನದಲ್ಲಿ ಏನೋ ಒಂಥರ ನಿಮಗೆ ಅಂದರೆ ಈ ಇಮೋಷ್ನಲ್ ಲಾಸ್ ಇರ್ಬೋದು, ಅಥವಾ ಈ ಬೋರ್ ಇರ್ಬೋದು, ನೀವೊಬ್ಬರೇ ಏಕಾಂಗಿ ಅಂತ ಅನಿಸ್ತಿರ್ಬೋದು, ಅಥವಾ ನಿಮಗೆ ಕಷ್ಟ ಅಂತ ಅನಿಸ್ತಿರ್ಬೋದು, ಫೈನಾನ್ಸ್ ಲಾಸ್ ಎಲ್ಲನೂ ನಿಮಗೆ ಕಡಿಮೆ ಆಗಿರ್ಬೋದು. ಸೊ ಇಲ್ಲಿ ಅಂದರೆ ತುಂಬಾ ನಿಮಗೆ ಚೇಂಜಸ್ ಬಂದಿದೆ ನಿಮ್ಮ ಜೀವನದಲ್ಲಿ. ನಿಮ್ಮ ಥ್ರೋಟ್ ಚಕ್ರ ಓಪನ್ ಆಗಿದೆ. ಅಂದರೆ ನಿಮ್ಮದು ನೀವು ಇಲ್ಲಿ ಮಾತಾಡೋದ್ರಿಂದ ನಿಮ್ಗೆ ಅವರಿಗೆ ಹೀಲಿಂಗ್ ಸಿಕ್ಕಿರ್ಬೋದು. ಕೆಲವರಿಗೆ ತುಂಬಾ ನೀವು ಅಂದರೆ ಇವರು ಎಂಪರರ್ ರೋಲ್ ಇದ್ದಾರೆ, ಒಂಥರ ಕ್ವೀನ್ ರೋಲಲ್ಲಿ ಇದ್ದಾರೆ, ಒಂಥರ ಹೀಲರ್ ಇದ್ರೂ ಇರ್ಬೋದು. ಇವ್ರು ಬಂದ ನಂತರ ನಿಮ್ಮ ಜೀವನದಲ್ಲಿ ಒಂಥರ ಪ್ರಾಸ್ಪರಿಟಿ. ನಿಮಗೆ ಕೆಲವರಿಗೆ ಇವರು ನಿಮ್ಮ ಪಾರ್ಟ್ನರ್ ಇದ್ರೂ ಇರ್ಬೋದು. ಇವರೊಂಥರ ಇವರ ಎಂಟ್ರಿ ನಿಮ್ಮ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್. ಅಂದರೆ ಇದೊಂಥರ ಹೇಗೆ ಹೇಳ್ತಾರೆ, ಹಿಂದಿನ ಜನ್ಮದಲ್ಲಿ ನಿಮಗೂ ಇವರಿಗೂ ತುಂಬಾ ಒಳ್ಳೆ ಬಾಂಡ್ ಇತ್ತು. ಹಿಂದಿನ ಜನ್ಮದಲ್ಲಿ ಲವ್ ರಿಲೇಷನ್ಶಿಪ್ ಇರ್ಬೋದು, ಫ್ಯಾಮಿಲಿ ರಿಲೇಷನ್ಶಿಪ್ ಇರ್ಬೋದು. ಆದರೆ ಈ ಜನ್ಮದಲ್ಲಿ ಮಾತ್ರ ನಿಮ್ಮದು ಇವ್ರದ್ದು ಭೇಟಿ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತದೆ. ಸೊ ನಿಮ್ಮದು ಥ್ರೋಟ್ ಚಕ್ರ ಓಪನ್ ಆಗ್ತದೆ. ಇಲ್ಲಿ ನಿಮ್ಮದು ಬೋರ್ನೆಸ್ ಹೋಗ್ತದೆ, ನಿಮ್ಮದು ಫೈನಾನ್ಷಿಯಲ್ ಚೇಂಜಸ್ ಬರ್ತದೆ. ಇದೊಂಥರ ನಿಮ್ಮದು ರಿಲೇಷನ್ಶಿಪ್ ಚೇಂಜ್ ಆಗ್ತದೆ. ಇವ್ರು ಬಂದ ನಂತರ ಫೈನಾನ್ಸ್ ಚೇಂಜ್ ಆಗ್ತದೆ. ಸೊ ನಿಮಗೆ ಕಷ್ಟ ಅಂತ ಅನಿಸ್ತಿರ್ಬೋದು, ಜೀವನದಲ್ಲಿ ಏನೇ ಕಷ್ಟ ಅಂತ
ಅನಿಸಿದ್ರು ಅದರಿಂದ ಹೇಗೆ ಪಾರ್ ಮಾಡಿ ಮುಂದೆ ಸಾಗ್ಬೇಕು ಅನ್ನೋದು ನಿಮಗೆ ಗೈಡ್ ಮಾಡ್ಬೋದು. ಇವ್ರು ಬಂದ ನಂತರ ನಿಮ್ಮ ಲೈಫಲ್ಲಿ ಒಂಥರ ಪ್ರಾಸ್ಪರಿಟಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನೊಂದೆರಡು ಕಾರ್ಡ್ ತೆಗಿತಿದ್ದೇನೆ. ಅಥವಾ ಈ ಕಾರ್ಡ್ ಸೆಲೆಕ್ಟ್ ಮಾಡುವವರಿಗೆ ಪ್ರಾಣಿಗಳಂದ್ರೆ ತುಂಬಾನೇ ಇಷ್ಟ ಇದ್ದಿರ್ಬೋದು ನಿಮ್ಗೆ. ಏನಾಗ್ತದೆ ಇವರು ಬಂದ ನಂತರ? ವಾವ್, ಸೂಪರ್. ಮೇಜರ್ ಚೇಂಜಸ್ ನಿಮ್ ಲೈಫ್ ಅಲ್ಲಿ, ಇದೊಂಥರ ಟ್ರಾನ್ಸ್ಫಾರ್ಮೇಶನ್ ಆಗ್ತಿದೆ ನಿಮ್ ಲೈಫ್ ಅಲ್ಲಿ. ಸೆಲೆಬ್ರೇಷನ್. ಇವರು ನಿಮ್ಮ ಪಾರ್ಟ್ನರ್ ಇದ್ರು ಇರ್ಬೋದು. ಇದು ಹೇಗಂತ ಹೇಳಿದ್ರೆ ನಿಮ್ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಆಗ್ತದೆ, ಅಂದ್ರೆ ಭರವಸೆ ಇಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ. 8, 19 ಅಥವಾ 10, 3, 4, 5 ತುಂಬಾ ಇಂಪಾರ್ಟೆಂಟ್ ಇರ್ಬೋದು ನಿಮ್ಗೆ. 17 ನಂಬರ್ ಹೇಗಂತ ಹೇಳಿದ್ರೆ ನೀವು ಅನ್ಕೊಂಡಿರ್ಬೋದು ನನ್ನ ಜೀವನ ಇಷ್ಟೇ ಮುಗಿದ ಅಧ್ಯಾಯ ಅಂತ ಹೇಳಿ. ಆದ್ರೆ ಭರವಸೆ ಇಡಿ, ಅಂದ್ರೆ ಈವನ್ ಇಂಪಾಸಿಬಲ್ ಬಿಕಮ್ ದ ಪಾಸಿಬಲ್ ಅಂತ ಹೇಳ್ತಿದ್ದಾರೆ. ನೀವು ಜೀವನದಲ್ಲಿ ಏನು ಆಗುದಿಲ್ಲ ಅಂತ ಅನ್ಕೊಂಡಿದ್ದೀರಾ ಅದೆಲ್ಲ ಆಗ್ಬೋದು. ಎಲ್ಲವೂ ಅನ್ಎಕ್ಸ್ಪೆಕ್ಟೆಡ್ ವೇ ಎಲ್ಲ ಆಗ್ತದೆ. ಅಂದ್ರೆ ಇವರೊಂಥರ ಬಂದ ನಂತರ ನಿಮ್ ಲೈಫೇ ಚೇಂಜ್ ಆಗ್ತದೆ ಅಂತಲೇ ಹೇಳ್ಬೋದು. ಇಲ್ಲಿ ಮೇಜರ್ ಚೇಂಜಸ್ ಇವ್ರು ಬಂದ ನಂತರ ನೀವೊಂಥರ ಅಥಾರಿಟಿಗೆ ಬರ್ತಿದ್ದೀರಿ. ಅಂದ್ರೆ ನಿಮ್ಮಲ್ಲಿ ಒಂಥರ ಏನ್ ಹೇಳ್ತಾರೆ, ತುಂಬಾ ಧೈರ್ಯ ಬರ್ತದೆ, ಮ್ಯಾಸ್ಕ್ಯುಲೈನ್ ಪವರ್, ಅಂದ್ರೆ ಒಂದು ಲೀಡರ್ಶಿಪ್ ರೋಲಿಗೆ ಬರ್ತಿದ್ದೀರಿ. ನಿಮ್ಗೊಂಥರ ಕೆಲವರಿಗೆ ಇಲ್ಲಿ ಹೇಗೆ ಹೇಳ್ತಿದ್ದಾರೆ, ಒಂದು ಅಥಾರಿಟಿ ಸಿಗ್ಬೋದು. ಅಂದ್ರೆ ನಿಮ್ಮನ್ನು ಜನಗಳು ಗುರುತಿಸ್ಬೋದು, ನಿಮ್ಗೆ ಜನಮನ್ನಣೆ ಸಿಗ್ಬೋದು, ನಿಮ್ಗೊಂದು ಅಧಿಕಾರ ಸಿಗ್ಬೋದು. ಅಂದ್ರೆ ನೀವು ಜಗತ್ ಪ್ರಸಿದ್ಧ ಆಗ್ಬೋದು. ಒಂಥರ ನಿಮ್ದು ಹೊಸ ಜೀವನ ಸ್ಟಾರ್ಟ್ ಆಗುದ್ರಲ್ಲಿ ಒಂಥರ ಏನ್ ಹೇಳ್ತಾರೆ, ಒಂದು ಹೊಸ ಸೂರ್ಯೋದಯ ನಿಮ್ ಜೀವನದಲ್ಲಿ, ಒಂದು ಬೆಳಕು ಬರ್ತಾ ಇದೆ ಇವ್ರು ಬಂದ ನಂತರ ನಿಮ್ ಜೀವನದಲ್ಲಿ. ಸೊ ಇವರೊಂಥರ ನಿಮ್ದು ಭಾಗ್ಯದೇವತೆ ಅಂತಲೇ ಹೇಳ್ಬೋದು. ಮೇಲ್ ಇರ್ಬೋದು, ಫಿಮೇಲ್ ಇರ್ಬೋದು ಬರ್ತಿರುವವರು. ಇವರೊಂಥರ ನಿಮ್ದು ಜೀವನದಲ್ಲಿ ಬಂದು ನಿಮ್ ಲೈಫೇ ಚೇಂಜ್ ಮಾಡ್ತಿದ್ದಾರೆ. ಹೋಪ್ ಇಡಿ ಅಂತ ಹೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಭರವಸೆ ಕಳ್ಕೋಬೇಡಿ. ನಿಮ್ ಜೀವನದಲ್ಲಿ ಅಂದ್ರೆ ಮಿರಾಕಲ್ಸ್ ಆಗೋದ್ರಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಇಲ್ಲೊಂದು ನಿಮ್ಗೆ ಹೈ ಪೊಸಿಷನ್ ಸಿಗ್ತದೆ. ನಿಮ್ಗೆ ಅಡ್ಮಿನಿಸ್ಟ್ರೇಷನ್ ಪವರ್ ಸಿಗ್ಬೋದು, ಅಥವಾ ಒಳ್ಳೆ ಜಾಬ್ ಸಿಗ್ಬೋದು. ನಿಮ್ಗೆ ಏನೋ ಒಂದು ಅಥಾರಿಟಿ ಸಿಗ್ತದೆ ನಿಮ್ಗೆ. ಅಥಾರಿಟಿ ಪ್ಲಸ್ ಪವರ್ ಇದೆ ನಿಮ್ಗೆ, ಪವರ್ ಪ್ಲಸ್ ಅಥಾರಿಟಿ ಸಿಗ್ತದೆ. ಒಂದು ಹೊಸ ಬಿಗಿನಿಂಗ್, ಸೆಲೆಬ್ರೇಷನ್ ಬರ್ತದೆ ಮುಂದೆ ನಿಮ್ ಲೈಫ್ ಅಲ್ಲಿ. ಸೊ ಇದೊಂಥರ ಮೇಜರ್ ಚೇಂಜಸ್ ನಿಮ್ ಲೈಫ್ ಅಲ್ಲಿ. ಫೈರ್ ಸೈನ್ಸ್ ತುಂಬಾ ಇದೆ ಇಲ್ಲಿ. ಮೇಷ, ಸಿಂಹ, ಧನು ರಾಶಿ ಅಥವಾ ಲಗ್ನ ಇದ್ದಿರ್ಬೋದು. ಲಗ್ನ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ತುಂಬಾನೇ ಅಂದ್ರೆ ಇಲ್ಲಿ 3 ಮೇಜರ್ ಕಾರ್ಡ್ ಬಂದಿದೆ. ಇದೊಂಥರ 360 ಡಿಗ್ರಿ ನಿಮ್ದಲ್ಲ, ಒಂಥರ ವೀಲ್ ಆಫ್ ಫಾರ್ಚೂನ್ ತಿರುಗ್ತಾ ಇದೆ ಅಂತಲೇ ಹೇಳ್ಬೋದು. ಭಾಗ್ಯ ಚಕ್ರ ನಿಮ್ ಜೀವನದಲ್ಲಿ ಇವ್ರು ಬಂದ ನಂತರ. ಇವ್ರು ಯಾರು ಅಂತ ಹೇಳಿ ನೋಡುವ. ಇಲ್ಲೂ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ನಿಮ್ಮ ಡೆಸ್ಟಿನಿ ಚೇಂಜ್ ಆಗ್ತಿದೆ ಅಂತಲೇ ಹೇಳ್ಬೋದು. ಅಂದ್ರೆ ಇದೊಂಥರ ಗುಡ್ ಲಕ್ ನಿಮ್ಗೆ ಬರ್ತಾ ಇದೆ. ಎಲ್ಲ ನೀವು ಕಳ್ಕೊಂಡಿರ್ಬೋದು ನೀವು ಜೀವನದಲ್ಲಿ ಎಲ್ಲಾನು, ಅಂದ್ರೆ ರಿಲೇಶನ್ಶಿಪ್, ಫೈನಾನ್ಸ್, ಹೆಲ್ತ್ ಎಲ್ಲಾನು ನೀವು ಕಳ್ಕೊಂಡಿರ್ಬೋದು. ಮನಸ್ಸಿಗೆ ದುಃಖ ಆಗಿರ್ಬೋದು, ನೋವಾಗಿರ್ಬೋದು. ಸೊ ತುಂಬಾನೇ ನಿಮ್ ಜೀವನದಲ್ಲಿ ಈಗ ಕಷ್ಟ ಅಂತ ಅನಿಸ್ತಿರ್ಬೋದು ಮುಂದೆ. ಅಂದ್ರೆ ಇಲ್ಲಿ ತುಂಬಾನೇ ಕಷ್ಟ, ನಿಮ್ಗೆ ತುಂಬಾನೇ ಚಾಲೆಂಜ್ ಅಂತ ಅನಿಸ್ತಿರ್ಬೋದು ಜೀವನ. ಸೊ ನಿಮ್ ಲೈಫ್ ಒಂಥರ ಇಲ್ಲಿ ನಿಮ್ದು ಅಂದ್ರೆ ಏನ್ ಹೇಳ್ತಾರೆ, ಇದೊಂಥರ ಇಲ್ಲಿ ಡೆಸ್ಟಿನಿ ಅಂದ್ರೆ ಡಿವೈನ್ ಟೈಮಿಂಗ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಕೆಲವರಂದ್ರೆ ನೀವು ಸೋಲ್ ಪರ್ಪಸ್ ನೋಡ್ಲಿಕ್ಕೆ ಇರ್ಬೋದು. ಸೊ ಇದೊಂಥರ ಹೇಗಂತ ಹೇಳಿದ್ರೆ ನಿಮ್ದು ಫುಲ್ ಒಂಥರ ಗುಡ್ ಲಕ್ ನಿಮ್ದು ಬರ್ತಾ ಇದೆ. ನೀವು ಮುಂದೆ ಮುಂದೆ ಸಾಕ್ತೀರಿ, ಸಕ್ಸಸ್ ನಿಮ್ಮ ಹಿಂದೆ ಹಿಂದೆ ಬರ್ತಾ ಇದೆ. ಇಲ್ಲೊಂದು ಫ್ಯಾಮಿಲಿ ಕ್ರಿಯೇಷನ್ ಆಗೋದ್ರಲ್ಲಿದೆ, ಒಂದು ಹ್ಯಾಪಿ ಫ್ಯಾಮಿಲಿ ನಿಮ್ಗೆ, ಒಂಥರ ವಿಶ್ ಫುಲ್ಫಿಲ್ಮೆಂಟ್, ಫ್ಯಾಮಿಲಿ ವಿತ್ ಚಿಲ್ಡ್ರನ್. ನಿಮ್ಗೆ ಏನಂತಾರೆ ಒಂಥರ ನೀವೊಂಥರ ಒಂಥರ ಖುಷಿಯಿಂದ ನಿಮ್ದೊಂದು ಹಾರ್ಟ್ ಚಕ್ರ ಇಲ್ಲಿ ಹೀಲ್ ಆಗ್ತದೆ. ಸೊ ಈಗ ನಿಮ್ ಜೀವನದಲ್ಲಿ ಏನಾದ್ರೂ ಎಂಡ್ ಆಗ್ತಿರ್ಬೋದು. ಒಂದು ಮಿಸ್ಟ್ರಿ ರಿವೀಲ್ ಆಗ್ತದೆ ನಿಮ್ಗೆ. ನಿಮ್ ಜೀವನದಲ್ಲಿ ಒಂದು ನಿಗೂಢ ಸತ್ಯ ನಿಮ್ಗೊಂದು ಗೊತ್ತಾಗೋದ್ರಲ್ಲಿದೆ. ಇದೊಂಥರ ಕೆಲವರಿಗೆ ಲವ್ ಮ್ಯಾರೇಜ್ ಇದ್ರೂ ಇರ್ಬೋದು, ಎಲ್ರಿಗೂ ಅಲ್ಲ, ಕೆಲವರಿಗೆ ಸೆಕೆಂಡ್ ಚಾನ್ಸ್ ಇದ್ರೂ ಇರ್ಬೋದು ನಿಮ್ಗೆ ಇದು. ಸೊ ಇದು ಹೇಗಂತ ಹೇಳಿದ್ರೆ ಇಷ್ಟ ತನಕ ನಿಮ್ಗೆ ಸ್ಟ್ರೆಂತ್ ಇಲ್ಲದೆ ಇದ್ದಿರ್ಬೋದು, ಅಥವಾ ನಿಮ್ಗೆ ಮುಂದೆ ಸಾಗುದು ಹೇಗಂತ ಹೇಳಿ ಕಷ್ಟ ಅಂತ ಅನಿಸ್ತಿರ್ಬೋದು. ಆದ್ರೆ ಆ ಕೀ ನಿಮ್ಗೆ ಈಗ ಸಿಗ್ತಾ ಇದೆ. ನೀವೊಂಥರ ಮ್ಯಾಜಿಷಿಯನ್. ಏನ್ ಹೇಳ್ತಿದ್ದಾರೆ, ನಿಮ್ಗೆ ದೇವರು ಎಲ್ಲಾನು ಕೊಟ್ಟಿದ್ದಾರೆ. ಹಣ ಅಥವಾ ಹಣ ಬಲ, ಜನಬಲ ಅಥವಾ ದೈವ ಬಲ ಎಲ್ಲಾನು ಇದೆ ನಿಮ್ಮ ಹತ್ರ. ಸೊ ನೀವೊಂಥರ ಮೆಜಿಷಿಯನ್. ನಿಮ್ಗೆ ಏನ್ ಬೇಕಾದ್ರೂ ಹೇಗೆ ಬೇಕಾದ್ರೂ ನಿಮ್ಮ ಲೈಫ್ ಅನ್ನು ನೀವು ಚೇಂಜ್ ಮಾಡ್ಕೊಳ್ಬಹುದು. ಸೊ ಇವ್ರು ಯಾರು, ಇವ್ರಿಗೂ ನಿಮ್ಗೂ ಏನು ರಿಲೇಶನ್ಶಿಪ್ ಅಂತ ನೋಡುವ.
ಇವರು ನಿಮ್ಮ ಪಾರ್ಟ್ನರ್, ಇವರು ಬಿಸ್ನೆಸ್ ಇರ್ಬೋದು, ಲವ್ ರಿಲೇಶನ್ಶಿಪ್ ಇರ್ಬೋದು, ಅಥವಾ ಫ್ಯಾಮಿಲಿ ಪಾರ್ಟ್ನರ್ ಇರ್ಬೋದು. ನಿಮ್ದು ಇವ್ರದ್ದು ಒಂಥರ ಇದು ಹೇಗಂತ ಹೇಳಿದ್ರೆ ಪರ್ಮನೆಂಟ್ ರಿಯೂನಿಯನ್ ಅಂತಲೇ ಹೇಳ್ಬೋದು. ಕೆಲವರಿಗೆ, ಎಲ್ರಿಗಲ್ಲ, ಕೆಲವರಿಗೆ ಹಾರ್ಮೋನಿಯಸ್ ರಿಯೂನಿಯನ್ ಇದೆ, ಕೆಲವರಿಗೆ ಪರ್ಮನೆಂಟ್ ರಿಯೂನಿಯನ್. ಇದು ನಿಮ್ದು ಕೊನೆ ಜನ್ಮ ಇದ್ದಿರ್ಬೋದು. ಅಂದ್ರೆ ನೀವೀಗ ಹೋರಾಡ್ತಿದ್ದೀರಿ, ಅಂದ್ರೆ ಈ ಲೈಫಲ್ಲಿ ಸ್ಟ್ರಗಲ್ ಮಾಡ್ತಿದ್ದೀರಿ. ಸೊ ನಿಮ್ಗೊಂದು ಹ್ಯಾಪಿ ಮೂಮೆಂಟ್ ಬರೋದ್ರಲ್ಲಿದೆ, ಒಂದು ಖುಷಿಯ ದಿನಗಳು ಬರ್ಲಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಎಂಪರರ್ ಪ್ಲಸ್ ಎಂಪ್ರೆಸ್ ಬಂದಿದ್ದಾರೆ. ಅಂದ್ರೆ ನೀವು ನೋಡ್ತಿರೋರು ಗಂಡ ಅಥವಾ ಹೆಣ್ಣಿರ್ಬೋದು, ನೀವು ರಾಜಾರಾಣಿ ರೋಲಲ್ಲಿ ಇರಬೇಕಾದವರು ಅಂತ ಹೇಳಿ ತುಂಬಾ ಕ್ಲಾರಿಟಿ ನಿಮ್ಗೆ ಬರ್ತದೆ ಮುಂದೆ ಲೈಫಲ್ಲಿ. ಒಂದು ರಿಯೂನಿಯನ್ ಆಗಿ ಮ್ಯಾರೇಜ್ ಆಗ್ಬೋದು, ನಿಮ್ದು ಮ್ಯಾರೇಜ್ ಆಗ್ತದೆ, ತುಂಬಾ ಫಾಸ್ಟ್ ಆಗ್ತದೆ. ಇದು ತುಂಬಾ ಕ್ಲಾರಿಟಿ ಬರ್ತದೆ ನಿಮ್ದು. ಒಂಥರ ಇಲ್ಲಿ ಕೆಲವ್ರದ್ದು ಸೋಲ್ ಪರ್ಪಸ್ ನಿಮ್ದು ಸ್ಟಾರ್ಟ್ ಆಗ್ಬೋದು, ಅಂದ್ರೆ ಸಡನ್ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಇದೊಂಥರ ತುಂಬಾ ಗ್ರೋತ್ ಇದೆ ನಿಮ್ಮ ಲೈಫಲ್ಲಿ. ಮೇಜರ್ ಕಾರ್ಡ್ ಬಂದಿದೆ, ಎರಡು ಮೇಜರ್ ಕಾರ್ಡ್ ಬಂದಿದೆ, ಅಲ್ಲೂ ಫುಲ್ ಮೇಜರ್ ಕಾರ್ಡ್ ಬಂದಿತ್ತು. ಹೇಗಂತ ಹೇಳಿದ್ರೆ ಈಗ ನಿಮ್ಗೆ ಜೀವನದಲ್ಲಿ ಎಲ್ಲಾನು, ಅಂದ್ರೆ ನನ್ನ ಜೀವನದಲ್ಲಿ ಏನೂ ಇಂಪ್ರೂವ್ಮೆಂಟ್ ಇಲ್ಲ, ಎಲ್ಲ ಸ್ಟಕ್ ಅಂತ ಅನಿಸ್ತಿರ್ಬೋದು. ಇವ್ರು ಬಂದು ನಿಮ್ಮ ಜೊತೆ ಜಾಯಿನ್ ಆಗ್ತಾರೆ. ಬಿಸ್ನೆಸ್ ಇರ್ಬೋದು ಅಥವಾ ಇದು ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಜಾಯಿನ್ ಆಗಿ ನೀವು ಇವರೊಂದು ಸೆಲೆಬ್ರೇಷನ್ ಪಾರ್ಟ್ನರ್ಶಿಪ್ ಮಾಡೋರಿದ್ದೀರಿ. 11 ನಂಬರ್ ತುಂಬಾ ಕಾಣಿಸ್ತಿರ್ಬೋದು ನಿಮ್ಗೆ. 4 ತುಂಬಾ ಇಂಪಾರ್ಟೆಂಟ್, 4, 3, 4, 5 ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್. ಸೊ ನಿಮ್ದು ಕೆಲವರದ್ದು ಇಲ್ಲಿ ವಾಟರ್ ಸೈನ್ಸ್ ಇರ್ಬೋದು, ಕೆಲವರದ್ದು ವಾಟರ್ ಅಥವಾ ಫೈರ್ ಸೈನ್ಸ್ ಇದೆ. ಇಲ್ಲಿ ತುಂಬಾನೇ ನಿಮಗೆ ಕ್ಲಾರಿಟಿ ಬರ್ತದೆ. ಇಲ್ಲಿ ತುಂಬಾ ನೋಬಲ್ ಪರ್ಸನ್ ನೀವು. ಅಂದ್ರೆ ನೀವು ತುಂಬಾ, ಅಂದ್ರೆ ನಿಮ್ಗೆ ಏನು ಹೇಳ್ತಿದ್ದಾರೆ, ಈ ಧರ್ಮದ ಮೇಲೆ ನಿಮ್ಗೆ ತುಂಬಾನೇ ನಂಬಿಕೆ ಇರ್ಬೋದು, ಸತ್ಯ ಧರ್ಮದ ಮೇಲೆ ತುಂಬಾನೇ ನಂಬಿಕೆ ನಿಮ್ಗೆ. ಅಥವಾ ನೀವು ಒಂಥರ ನೋಬಲ್ ಪರ್ಸನ್, ಅಂದ್ರೆ ಯಾರಿಗೂ ಏನು ಅನ್ಯಾಯ ಮಾಡಬಾರ್ದು ಆ ರೀತಿ ಎಲ್ಲ ಇದ್ದಿರ್ಬೋದು. ತುಂಬಾನೇ ಎಂಪರರ್, ನಿಮ್ಗೆ ತುಂಬಾ ಕ್ಲಾರಿಟಿ ಇದೆ ಜೀವನದಲ್ಲಿ. ಸೊ ಇಲ್ಲಿ ಮ್ಯಾರೇಜ್ ಅಂತೂ 100% ಇದೆ, ನಿಮಗೂ ಇವ್ರಿಗೆ ಇರ್ಬೋದು ಮ್ಯಾರೇಜ್. ಇದೊಂಥರ ಏನು ಹೇಳ್ತಿದ್ದಾರೆ, ಇದೊಂಥರ ನಿಮ್ದು ಇವ್ರದ್ದು ಯೂನಿಯನ್ ಅಂತ ಹೇಳಿದ್ರೆ ಇದೊಂಥರ ಕೆಲವರು ಟ್ವಿನ್ ಫ್ಲೇಮ್ಸ್ ಇದ್ರೂ ಇರ್ಬೋದು. ನಿಮ್ದು ಡೆಸ್ಟೈನ್ಡ್ ಯೂನಿಯನ್ ಅಂತ ಹೇಳ್ತಿದ್ದಾರೆ, ಅಂದ್ರೆ ಫೇಟೆಡ್. ಇದೊಂಥರ ದೇವರು ಬರ್ದಿರೋದು. ಅಂದ್ರೆ ನೀವು ಈ ಭೂಮಿ ಮೊದಲು ಬರ್ಬೇಕಿದ್ರೇನೆ ನೀವು ಅವರು ಸೇರಿ ನಾವು ಯೂನಿಯನ್ ಹಾಕೊಂಡು ಒಂದು ಭೂಮಿ ಮೇಲೆ ಏನೋ ಒಂದು ಮಾಡ್ತೇವೆ ಅಂತೇಳಿ ನೀವು ಬಂದಿರ್ಬೋದು. ಅಂದ್ರೆ ಏನೋ ಒಂದು ಸೋಲ್ ಪರ್ಪಸ್ ಮಾಡ್ತೇವೆ ಅಂತೇಳಿ ಈ ಭೂಮಿಗೆ ಬಂದ್ಮೇಲೆ ನೀವು ಮರ್ತಿರ್ಬೋದು. ಸೊ ಇವರು ನೀವು ಸೇರಿ ಒಂಥರ ಏನು ಹೇಳ್ತಿದ್ದಾರೆ, ತುಂಬಾ ಏನು ಹೇಳ್ತಿದ್ದಾರೆ, ಒಂಥರ ಫ್ಲೇಮ್ಸ್ ತರ. ಅಂದ್ರೆ ನೀವಿಬ್ರು ಸೇರಿ ಜೊತೆಯಾಗಿ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕೋರಿದ್ದೀರಿ. ಒಂಥರ ಹೇಗೆ ಹೇಳ್ತಾರೆ, ತುಂಬಾ ನಿಮ್ಮಲ್ಲಿ ಸೆಲೆಬ್ರೇಷನ್ ಬರ್ತಾ ಇದೆ, ಎಂಜಾಯ್ಮೆಂಟ್ ಬರ್ತಾ ಇದೆ. ಒಂಥರ ಮನೆ ಕಟ್ಬೋದು, ಮದುವೆ ಆಗ್ಬೋದು. ಇಲ್ಲಿ ತುಂಬಾನೇ ನಿಮ್ಗೆ ದೊಡ್ಡ ದೊಡ್ಡ ಪದವಿಗಳು ಸಿಗ್ತಿದೆ. ಒಂಥರ ರಾಜ ಅಂತಲೇ ಹೇಳ್ಬೋದು ನೀವು. ಒಂಥರ ಈ ಭೂಮಿ ಮೇಲೆ ನೀವಿಬ್ರು ರಾಜ ಮತ್ತೆ ರಾಣಿ ತರ ಇರುವವರಿದ್ದೀರಿ. ಇದೊಂಥರ ಕಿಂಗ್ ಪವರ್. ಇಲ್ಲಿಯೂ ಅಥಾರಿಟಿ ಬಂದಿದೆ. ಇಲ್ಲಿಯೂ ತುಂಬಾನೇ, ಅಂದ್ರೆ ತುಂಬಾನೇ ಒಂಥರ ಕಿಂಗ್ ಪವರಿಗೆ ಬರುವವರಿದ್ದೀರಿ. ರಿಯೂನಿಯನ್ ಆಗುದಿದೆ ಕೆಲವರಿಗೆ. ನಿಮ್ದು ಡೆಸ್ಟಿನಿ ಚೇಂಜ್ ಆಗ್ತದೆ. ಇವ್ರು ಬಂದ ನಂತರ ನಿಮ್ದು ಡೆಸ್ಟಿನಿ ಚೇಂಜ್. ಅಥಾರಿಟಿ ಇದೆ ಇಲ್ಲಿ ಬಾಟಮ್ ಆಫ್ ದ ಡೆಕ್. ನಿಮಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್. ಕಮ್ಯುನಿಕೇಟ್ ಕ್ಲಿಯರ್ಲಿ. ನೋ. Reconsider. A year from now. ಮೆಡಿಟೇಷನ್ ಬ್ರಿಂಗ್ ಆನ್ಸರ್. ನಿಮ್ಗೆ ಮೆಡಿಟೇಷನ್ ಮಾಡ್ಲಿಕ್ಕೆ ಹೇಳ್ತಿದ್ದಾರೆ. ಇಲ್ಲಿ ನೋ ಅಂತ ಹೇಳಿ ಆನ್ಸರ್ ಬಂದಿದೆ. ಅಂದ್ರೆ ನೀವು ಇದು ಯಾವಾಗ ಆಗ್ತದೆ, ಇವಾಗ ಆಗ್ತದೆ ಅಂತ ನೀವು ಕೆಲವರು ಕ್ವಶನ್ ಕೇಳಿರ್ಬೋದು. ಇಯರ್ ಫ್ರಮ್ ನೌ, ಈಗಿಂದ 1 ವರ್ಷ ಅಂತ ಹೇಳ್ತಿದ್ದಾರೆ ಕೆಲವರಿಗೆ ಮಾತ್ರ ಅಲ್ಲ. ರೀಕನ್ಸಿಡರ್ ಮಾಡಿ, ಅಂದ್ರೆ ಇನ್ನೊಂದು 2ನೇ ಅವಕಾಶ ನೀಡಿ, 2ನೇ ಅವಕಾಶ ಕೊಡಿ ಅಂತ ಹೇಳ್ತಿದ್ದಾರೆ. ನೀವಿಲ್ಲಿ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿ ಮಾಡ್ಬೇಕಾಗ್ತದೆ. ಅಂದ್ರೆ ನೀವು ಇವ್ರ ಜೊತೆ ಮಾತಾಡ್ಬೇಕಿದ್ರೆ ನೀವು ಕ್ಲಿಯರ್ ಆಗಿ ಮಾತಾಡ್ಬೇಕಿದ್ರೆ, ಅಂದ್ರೆ ನಿಮ್ದು ಅಂದ್ರೆ ಹಿಂದಿನ ಮಾಡಿದ ತಪ್ಪನ್ನಾಗ್ಲಿ ಅಥವಾ ಕ್ಷಮೆ ಕೇಳೋದಾಗ್ಲಿ ಮಾಡಬೇಡಿ. ಅಂದ್ರೆ ನೀವು ಇಲ್ಲಿ ತುಂಬಾ ಕ್ಲಿಯರ್ ಕಟ್ ಆಗಿ ಇವ್ರ ಜೊತೆ ಕಮ್ಯುನಿಕೇಶನ್ ಮಾಡಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಯೂನಿವರ್ಸ್ ಇಲ್ಲಿ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ, ಆಪರ್ಚುನಿಟೀಸ್ ಕೊಡ್ತಿದ್ದಾರೆ. ಒಂದು ಪೀಸ್ಫುಲ್ ರೆಸಲ್ಯೂಷನ್ ಆಗೋದ್ರಲ್ಲಿ ಇದೆ ನಿಮ್ದು. ಸೊ ತುಂಬಾ ಇಲ್ಲಿ ನೀವು ಕಮ್ಯುನಿಕೇಶನ್ ಮಾಡ್ಬೇಕಾಗ್ತದೆ. ಸೊ
ನೀವೇನಾದ್ರೂ ಇವ್ರ ಜೊತೆ ಮಾತಾಡ್ತಿಲ್ಲ ಅಥವಾ ಸಪರೇಷನ್ ಅಲ್ಲಿ ಇದ್ದೀರಿ ಅಂತ ಹೇಳಿದ್ರೆ, ನೀವು ಇವ್ರ ಜೊತೆ ಮಾತಾಡಿ. ತುಂಬಾ ಕಮ್ಯುನಿಕೇಶನ್ ತುಂಬಾ ಅಂದ್ರೆ ನಿಮ್ಗೆ ಈಗ ಕೆಲವರಿಗೆ ಸೋಲ್ ಪರ್ಪಸ್ ಗೊತ್ತಾಗಿರ್ಬೋದು, ನಿಮ್ ಸೋಲ್ ಪರ್ಪಸ್ ಜೊತೆ ಡೈರೆಕ್ಟ್ ಆಗಿ ಮಾತಾಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಸೊ ಇಲ್ಲಿ ರೀಕನ್ಸಿಡರ್ ಮಾಡಿ ನಿಮ್ ಲೈಫ್ ಅನ್ನು, ಅಂದ್ರೆ ಜೀವನದಲ್ಲಿ ನೀವು 2ನೇ ಅವಕಾಶ ಕೊಡಿ ಜೀವನಕ್ಕೆ ಅಂತ, ನಿಮ್ಮ ಆತ್ಮಕ್ಕೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ತುಂಬಾ ಅಪರ್ಚುನಿಟೀಸ್ ಬರ್ತಾ ಇದೆ, ಒಂದು ಪೀಸ್ಫುಲ್ ರೆಸಲ್ಯೂಷನ್ ಆಗಿದೆ. ಮೆಡಿಟೇಷನ್ ತುಂಬಾ ಇಂಪಾರ್ಟೆಂಟ್. ನೀವು ದೇವರ ಕಡೆ ನೋಡಿದ್ರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರು. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.